ಇವನೊಬ್ಬ ಹಳ್ಳಿಯಿಂದ ಹೊರಡ್ತಾ ಇರೋ ಮಹಾವೀರನ ಬಾಣ. ಏಯ್, ಯಾರ ನೀನು? ಕೋಟೆ ನೋಡ್ಕೊಂಡು ಬಂದಿರೋನು. ಕೋಟೆ ಇರೋ ಜಾಗ ಗೊತ್ತಾ? ಅಣ್ಣ ಅಣ್ಣ, ಕೋಟೆ ಹೆಸರು ಕೇಳಿದ್ದೀನಿ, ಆದರೆ ಅವ್ರಿರೋ ಜಾಗ ಗೊತ್ತಿಲ್ಲಣ್ಣ. ಕೋಟೆ ಬೇಕಾಗಿತ್ತು. ಯಾವ ಕೋಟೆ? ಅದೇ ಅರೋಡಿ ಕೋಟೆ ಇದನಲ್ಲ ಅವನು. ಅವನು ಯಾವನು? ನಮ್ಗೇನು ಗೊತ್ತ್ರಿ? ಏಯ್, ಕೋಟೆ ಬಗ್ಗೆ ಯಾವನ ವಿಚಾರಿಸ್ತಾನೆ, ಅಣ್ಣನಿಗೆ ತಿಳಿಸ್ರೋ. ಮಗ, ಏನ್ ಬೇಕಿತ್ತು? ಕೋಟೆ ಬೇಕಿತ್ತು. ಏನೋ ನೀನ್ ಕೇಳಿದ ತಕ್ಷಣ ಹೇಳ್ಬಿಡ್ಬೇಕಾ? ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು. ನಿಂತ್ಕೋ. ಏನು? ನೋಡು, ನಿನ್ನ ನುಡ್ಕೊಂಡು ನಿನ್ನಿಂದ ಯಾಕೆ ಬರ್ತಾ ಇದ್ದೀನಿ ಅಂದರೆ, ಮುಂದೆ ನಮ್ಮ ಮದುವೆ ಆಗಿ ನಮ್ಮ ಹುಟ್ಟೋ ಮಕ್ಕಳಿಗೆ ಒಂದು ಇನ್ಷಿಯಲ್ ಸಿಗ್ಲಿ ಅನ್ನೋದಕ್ಕೋಸ್ಕರ. ನೋಡು, ಇಷ್ಟು ದಿನದಿಂದ ನೀನು ನನ್ನ ಹಿಂದೆ ಬರ್ತಿದ್ಯಾ, ಅದು ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ದೇವಸ್ಥಾನದ ಒಳಗಿಂದ ಬರ್ತಾ ಇದ್ದೀನಿ, ನೀನು ದೇವಸ್ಥಾನದ ಹೊರಗೆ ನಿಂತಿದ್ಯಾ. ಅದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಯಾಕಂದರೆ ನನಗೆ ದೇವ್ರ ಆಶೀರ್ವಾದ ಇದೆ.
ನಿನ್ ತಲೆಲಿ ದೆವ್ವ ಕೂತ್ಕೊಂಡಿದೆ. ಮೊದ್ಲು ಯಾರಾದ್ರೂ ಮಂತ್ರವಾದಿ ಹತ್ರ ಹೋಗಿ ನಿನ್ ದೆವ್ವ ಬಿಡಿಸ್ಕೋ. ನನ್ನ ತಲೆಯಲ್ಲಿರೋ ದೆವ್ವ ಹೋಗ್ಬೇಕು ಅಂದ್ರೆ ನೀನ್ ಮೊದಲು ಎಸ್ ಅನ್ಬೇಕು, ಇಲ್ದಿದ್ರೆ ಅದಿಲ್ಲೇ ಇರುತ್ತೆ. ಛೇ, ಇಳಿಸ್ತೀನಿ ಕಣೋ, ಇಳಿಸ್ತೀನಿ ನೋಡು. ಯಾವಾಗ? ಅಮಾವಾಸ್ಯೆ ಪೌರ್ಣಮಿ ಬರ್ಲಿ, ನಿನ್ಗೆ ಗೊತ್ತಾಗುತ್ತೆ. ಇಂಥ ಅಮಾವಾಸ್ಯೆ ಪೌರ್ಣಮಿಗಳನ್ನ ಎಷ್ಟೋ ನೋಡಿದ್ದೀನಿ ಅಲ್ವೇನ್ರು? ಮತ್ತೆ ಓಯ್, ನಮಸ್ಕಾರ ಅಣ್ಣ. ಯಾರಾದ್ರೂ ಅಣ್ಣನ್ ಕೇಳ್ಕೊಂಡ್ ಬಂದಿದ್ರೇನೋ? ಇಲ್ಲಣ್ಣ, ಯಾರೂ ಬಂದಿಲ್ಲ. ಒಂದ್ ವೇಳೆ ಯಾರಾದ್ರೂ ಬಂದ್ರೆ ನನಗೆ ಹೇಳ್ರು. ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಸರಿ ಅಣ್ಣ. ಈ ಕೋಟೆ ಹತ್ರ ಬರಬೇಕು ಅಂತಂದ್ರೆ ಏನಾದರೂ ಪ್ರಾಬ್ಲಮ್ ಇರಲೇಬೇಕು. ಅದು ಅಣ್ಣನೇ ಆಗಲಿ, ತಂಗಿನೇ ಆಗಲಿ, ತಮ್ಮನೇ ಆಗಲಿ, ಯಾರೇ ಆದರೂ ಸರಿ, ಇವನ ಹತ್ರ ಬಂದಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿ, ನಿನ್ನ ವಿಷಯ ಏನಮ್ಮ? ವಿಷಯ ಹೇಳಮ್ಮ. ಅಣ್ಣ, ನಿಮ್ ಜೊತೆಲಿ ಹುಟ್ಟಿದ ತಂಗಿ ನಾನು. ನಾನ್ ಮಾತ್ರ ಅಲ್ಲ, ಆ ಅಣ್ಣ, ಈ ಅಣ್ಣ, ಎಲ್ಲರಿಗಿಂತ ದೊಡ್ಡಣ್ಣ ನೀವು. ನಿಮ್ಮ ಹೆಸರು ಕೋಟೆನೇ ಇರ್ಬೋದು, ಆದ್ರೆ ನಮ್ ಜೊತೆಲಿ ಹುಟ್ಟಿದ ಅಣ್ಣ ನೀವು. ಏನಾಯ್ತು ಅಂತ ಕೇಳಣ್ಣ. ಸರಿ, ಏನಾಯ್ತು ಅಂತ ಹೇಳಮ್ಮ. ಒಬ್ಬ ಪೋಲಿ ಹುಡ್ಗ ದಿನ ನನ್ನ ರೇಗಿಸ್ಕೊಂಡು ಲವ್ ಮಾಡ್ತಿದ್ದೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದಾನಣ್ಣ. ಎಷ್ಟು ದಿವಸದಿಂದ, ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ? ನಾನು ಕಾಲೇಜ್ ಸೇರಿದಾಗಿಂದ ಒಂದೇ ಟಾರ್ಚರ್ ಅಣ್ಣ. 1 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ, ಈಗ ಬಂದು ಕಂಪ್ಲೇಂಟ್ ಮಾಡ್ತಾ ಇದೀಯಾ. ನಿನಗೆ ಅವನ ಮೇಲೆ ಏನಾದ್ರು ಲವ್ ಇದೆಯಾ? ಅಣ್ಣ, ಏನ್ ಕೇಳ್ತಾ ಇದ್ದೀರಾ ನೀವು? ಅವನ ಮೇಲೆ ನಂಗೆ ಲವ್ ಇದ್ದಿದ್ರೆ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಿದ್ದೆ. ಈ ರೀತಿ ಬಂದು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ ಅಣ್ಣ ನಾನು. ಯಾರವನು? ನನ್ನ ಕ್ಲಾಸ್ಮೇಟ್ ಅಣ್ಣ, ನನ್ನ ಜೊತೆ ಓದ್ತಾ ಇದ್ದಾನಣ್ಣ. ಅಣ್ಣ, ನೀನೇನಣ್ಣ ಅದನ್ನೆಲ್ಲ ವಿಚಾರ ಮಾಡ್ತಾ ಇದ್ಯಾ? ಅದೇನು ಅಂತ ನಾನು ನೋಡ್ಕೊತೀನಿ ಬಿಡೋಣ. ಏಯ್! ನೀನಿನ್ನು ಮೊಲ, ಹುಲ್ಲು ತಿನ್ನಕ್ಕೆ ಲಾಯಕ್. ಹುಲಿಯಲ್ಲಿ ಬೇಟೆ ಆಡೋದಕ್ಕೆ ಹುಲಿನೇ ಬೇಕು. ಕರಿಯವನ್ನ. ಅಣ್ಣ, ದೊಡ್ಡಣ್ಣ ಕರೀತಾರೆ. ಏನಂತೆ? ಏನು ಅಂತ ಗೊತ್ತಿಲ್ಲ ಅಣ್ಣ. ಅಣ್ಣ, ಅದೇನ ಅಣ್ಣ? ಮಾತಾಡ್ ನೋಡು. ಬಾಗ್ಲಿಲ್ಲ ಅಂದ್ರೆ ಎಸ್ಬಿಡು, ಅವನನ್ನ ಮುಗಿಸ್ಬಿಡು. ಅಣ್ಣ, ಇದು ಕಾಲೇಜ್ ವಿಚಾರ ಅಲ್ವಾ? ಹುಡುಗರು ಹಾಗೆ ಇರ್ತಾರೆ. ನಿಮ್ಮಂತ ಅಣ್ಣಂದ್ರು ಬಂದ್ ರೋಪ್ ಹಾಕಿದ್ರೆ ಸುಮ್ನಿರ್ತಾರೆ. ಪ್ರಾಣ ತೆಗಿಯೋ ಅಂತ ಕೆಲ್ಸ ಅವ್ರೇನು ಮಾಡಿಲ್ಲ ಅಣ್ಣ. ಯಶು, ಅಣ್ಣ ಹೇಳ್ತಾರೆ ಪ್ರಾಣ ತೆಗಿಯೋದು ಅಂದ್ರೆ ಅದು ಒಂಥರ ಡೀಲು, ಬಟ್ ಗದರ್ಸೋದು ನನಗೊಂಥರ ಜೋಕ್. ಡೋಂಟ್ ವರಿ ಮಾ. ಎಸ್, ಮಗ, ಅವಳು ಬಂದು ನೋಡು. ಅಣ್ಣ, ಅವನೇ ಕಾರ್ ಪಕ್ಕ ರೆಡ್ ಟಿ ಶರ್ಟ್ ಹಾಕೊಂಡವನಲ್ಲ, ಕೂದ್ಲು ಬಿಟ್ಕೊಂಡು ಬಿಲ್ಡಪ್ ಕೊಡ್ತಾವನಲ್ಲ, ಅವನೇ. ಸರಿ, ನೀನು ಹೋಗಮ್ಮ, ನಾನು ನೋಡ್ಕೊತೀನಿ. ಏನಾದ್ರೂ ನನ್ನ ಕಣ್ಮುಂದೆನೇ ಆಗ್ಬೇಕು. ಭಯ ಪಡಬೇಡಿ, ಇಲ್ಲೇನೇ ನಡೆದ್ರು ನಾನಿದ್ದೀನಿ. ಸರಿ, ಬಾ ನನ್ನ ಜೊತೆ. ಇವಳು ನನ್ನ ತಂಗಿ. ಏನೋ ಲವ್ ಮಾಡ್ತಾ ಇದೀಯಾ?
ನೀನು ಲವ್ ಮಾಡ್ತಿರೋದು ತಪ್ಪಲ್ಲ, ಆದ್ರೆ ಅದು ಅವಳಿಗೆ ಇಷ್ಟ ಇಲ್ಲ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಟ್ಟು ಜಾಗ ಖಾಲಿ ಮಾಡೋ. ಜಾಗ ಖಾಲಿ ಮಾಡಿದ್ರು ನಾಳೆ ಮತ್ತೆ ಬರ್ತೀನಿ, ಯಾಕಂದ್ರೆ ಅವಳು ನಂಗೆ ತುಂಬ ಇಷ್ಟ. ಲವ್ ಮಾಡ್ತೀಯಾ? ಲವ್ ಇವತ್ತು ನಿನ್ನ ಕೆಪಾಸಿಟಿ ಏನು ಅಂತ ನನಗೆ ತೋರಿಸ್ಬಿಟ್ಟೆ, ನಾಳೆ ನನ್ನ ಕೆಪಾಸಿಟಿ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇದು ಅಂತ್ಯ ಅಲ್ಲ, ಆರಂಭ. ಏಯ್, ಒದೆ ತಿಂದಿದ್ದೀನಿ, ನಾನು ರಿವೆಂಜ್ ತೀರಿಸ್ಕೊಳ್ಳೇಬೇಕು. ಏನಾದರೂ ಮಾತಾಡ್ರಲೇ. ಏಯ್, ನೀನೊಬ್ಬನೇ ಒದೆ ತಿಂದಿಲ್ಲ, ನಾವು ತಿಂದಿದ್ದೀವಿ. ನೀನು ಹೇಳ್ಕೊಳ್ತಿದ್ಯಾ, ನಾವು ಹೇಳ್ಕೊಳ್ತಿಲ್ಲ ಅಷ್ಟೇ. ಇದ್ರಲ್ಲಿ ರಿವೆಂಜ್ ಬೇರೆ ಬೇಕಾ? ಏಯ್, ಅವನ್ ಕೊಟ್ಟ, ನಾವು ತಗೊಂಡ್ವಿ. ನೆಕ್ಸ್ಟು ನಾವು ಕೊಡೋದು ಅವನು ಗೊತ್ತಾಗ್ಲೇಬಾರ್ದು. ಎಷ್ಟೇ ಖರ್ಚಾಗ್ಲಿ ಪಂಟ್ರನ್ನ ಫಿಕ್ಸ್ ಮಾಡ್ರೋ. ಗುರು, ಈಗ ನೀನ್ ಹೇಳ್ದೆ ನೋಡು, ಇದು ಮಾತು. ಲವ್, ನಾವು ಹೋಗೋದು ಬೇಡ ಕಣ್ರು, ಬೇರೆ ಯಾರಿಗಾದ್ರು ಡೀಲ್ ಫಿಕ್ಸ್ ಮಾಡ್ಬಿಡೋಣ. ಯಾರಿದ್ದಾರೋ? ಏಯ್, ಯಾರವನೋ ನನ್ನ ಏರಿಯಾಗೆ ಬಂದು ನನ್ನ ಹೆಸರು ಕರೆಯೋ ಧೈರ್ಯ ಇರೋನು? ಅಣ್ಣೋ, ನಾನೇ ಕಣಣ್ಣ, ಇವ್ರನ್ನ ಕರ್ಕೊಂಬಂದಿದ್ದು ನಾನೇ ಕಣಣ್ಣ. ಡೀಲ್ ಕಣಣ್ಣ, ಡೀಲು. ಏನ್ ಡೀಲು? ಅಣ್ಣೋ, ಲವ್ ಮ್ಯಾಟ್ರಣ್ಣ. ಲವ್ ಮ್ಯಾಟ್ರಿಗೆಲ್ಲ ಲಾಂಗ್ ಹಿಡಿಯಕ್ಕಾಗಲ್ಲಮ್ಮ, ಇದೆಲ್ಲ ಪೊಲೀಸ್ ಸ್ಟೇಷನ್ ಡೀಲ್ ಮಾಡ್ಕೊಬೇಕು ತಾನೆ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಕ್ಕಾಗತ್ತಾ? ಎಷ್ಟೇ ಖರ್ಚಾದ್ರೂ ಆ ಹುಡುಗಿ ಅಣ್ಣನ ಹೊಡಿಯಕ್ಕಾಗತ್ತಾ? ಇದೆಲ್ಲ ನಾನು ಮಾಡ್ಬೇಕಾಗಿಲ್ಲ, ನನ್ನ ಶಿಷ್ಯನೇ ಸಾಕು. ಸ್ವಲ್ಪ ಯೋಚನೆ ಮಾಡಿ, ಯಾಕೆ ಅಂದರೆ ಈ ಡೀಲು ಸಾಮಾನ್ಯದಲ್ಲ, ತುಂಬ ಕಷ್ಟ ಇದೆ. ಏನು ಕಷ್ಟ? ಯಾರಿಗೆ ಹೇಳ್ತಾ ಇದೀಯಾ? ಅಣ್ಣ, ಹೊಡಿಬೇಕಾಗಿರೋದು ಬೇರೆ ಯಾರನ್ನೂ ಅಲ್ಲ, ಕೋಟೆ ತಮ್ಮನ್ನ. ಯಾಕಂದ್ರೆ ಕೋಟೆ ತಂಗಿನೇ ಲವ್ ಮಾಡ್ತಿರೋದು. ಏನು? ತಪ್ಪಾಯ್ತಣ, ಕ್ಷಮಿಸ್ಬಿಡೋಣ, ತಪ್ಪಾಯ್ತಣ. ಏನೋ ತಪ್ಪಾಯ್ತು. ಜೋರಾಗಿ ಅದುಮ್ದೆ ಅಂತಂದ್ರೆ ನೀನು ಅಪ್ಪ ಆಗೋದು ಡೌಟು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು. ರೇಪ್ ಮಾಡ್ತೀಯನೋ? ರೇಪು ಜೀವನದಲ್ಲಿ ಮತ್ತೆ ಯಾವ ಹುಡುಗಿನೂ ಕಣ್ಣೆತ್ತಿ ಸಹ ನೋಡಬಾರ್ದು. ಹುಷಾರ್. ಕೊಟ್ಟಿನ ಹೌದು. ಈ ಡೀಲ್ ಕೊಡಕ್ಕೆ ಯಾರು ನಿಮ್ಗೆ ಹೇಳಿತ್ತು? ಇವನೇ. ಛೇ, ಮಗ ಏನೋ ಮಾಡೋದು ಆಗಲ್ಲ ಅನ್ಬಿಟ್ಟ. ಅವನ ಕೈಲಾಗ್ದೆ ಹೋದ್ರೆ ಇನ್ನೊಬ್ಬ ಇದ್ದಾನೆ, ಸೂಪರ್ ಪಂಟ್ರು, ಪೆನ್ಸಿಲ್ ಮೀಸೆ. ನನ್ನ ಹತ್ರ ಒಂದು ಮ್ಯಾಟ್ರ್ ಬಂದ ಮೇಲೆ ಕೈ ಕಾಲು ತಲೆ ಏನ್ ಬೇಕಾದ್ರೂ ಎತ್ತೀನಿ ಅಂತ ನನ್ನ ಮಗ ನಾನು. ಏನೋ ಶಿಷ್ಯ? ಮತ್ತೆ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಯಾರು ಇವರು? ಒದೆ ತಿಂದು ರೌಡಿಸಮೇ ಬೇಡ ಅಂತ ಓಡೋದ್ನಲ್ಲಣ್ಣ, ಕೆಂಗೇರಿ ಕಿಟ್ಟಿ. ಅದೇ ಕೇಸಣ ಇದು. ನನಗೂ ಅದೇ ಕೇಸ. ನೋಡು, ಎಂತ ಮಹಾ ಕ್ರಿಮಿನಲ್ಗಳು ನೀವು. ಅದಕ್ಕೆ ತಾನೇ ನಾನ್ ನಿಮ್ ಜೊತೆ ಸೇರಿರೋದು. ನನಗೂ ಯಾಕೋ ನಿನ್ ಮೇಲೆ ಡೌಟೇ, ಆದ್ರೂ ಪರವಾಗಿಲ್ಲ. ಏನ್ ನಿಮ್ ಡೀಲು? ಏನಿಲ್ಲ ಗುರು, ಲವ್ ಮ್ಯಾಟ್ರು. ಲವ್ ಮ್ಯಾಟ್ರಾ? ಹೌದು ಗುರು. ನನ್ನ ರೇಂಜ್ಗೆ ಚೀಪ್ ಆಗೋಯ್ತು. ಇದೆಲ್ಲ ಪೊಲೀಸ್ ಸ್ಟೇಷನ್ ಬಗೆಹರಿಸೋ ಕೆಲಸ. ಏನೋ ನನ್ನ ನಂಬ್ ಬಂದಿದ್ದೀರಾ? ಸರಿ, ಏನೋ ಶಿಷ್ಯ, ಒಪ್ಕೊಳ್ಳೋಣ. ಅದಕ್ಕೆ ತಾನೇ ಕರ್ಕೊಂಬಂದಿರೋದು. ಎಷ್ಟು ಕೊಡ್ಬೇಕಣ್ಣ? ಏನೋ ಶಿಷ್ಯ, ಎಷ್ಟು ಕೊಡ್ಬೇಕಂತ ಕೇಳ್ತವನೆ. ಒಂದು 500 ಕೇಳೋಣವಾ? ನಾ ಸ್ವಲ್ಪ ಜಾಸ್ತಿ ಕೇಳೋಣ.
5,000 ಕೇಳೋಣ. ಅಣ್ಣ ಹುಡುಗ ನೋಡಕ್ ರಿಚ್ ಆಗೋನೆ, ಒಂದು 50,000 ಕೇಳೋಣ. 50,000 ಕೇಳೋಣ. ಕೇಳೋಣ. 50,000 ಕೊಡ್ತೀರಾ? 5 ಲಕ್ಷ ಕೊಡ್ತೀನಣ್ಣ. 5 ಲಕ್ಷ ರೂಪಾಯಿ ಕೊಡ್ತೀನಂತವನೆ. ಏನೋ ಮಾಡೋಣ ಶಿಷ್ಯ. ಲೈಫು ಸೆಟ್ಲ್ ಆಗುತ್ತೆ, ಮೊದಲು ಒಪ್ಕೊಳ್ಳೋಣ. ಓಕೆ. ಪಾರ್ಟಿ ಯಾರು? ಕೋಟೆ. ಏನು? ಇನ್ನೊಂದ್ಸರಿ ಹೇಳು. ಕೋಟೆ. ಕೋಟೆ ಅಣ್ಣ. ಕೋಟೆ ಅಂದ್ರೆ ಯಾವ ಕೋಟೆ? ಬೆಂಗಳೂರು ಸಿಟಿ ಅಂಡ್ರ್ ಮಾಡ್ಕೊಂಡವ್ರಲ್ಲ, ಅದೇ ಕೋಟೆ. ಏನೋ ಆ ಕೋಟೆನ? ಏಯ್ ಕೊನ್ನೆ ನಮ್ಮ ಡೀಲ್ಗೆ ಎಂಟ್ರ್ ಆಗ್ತೀಯಾ? ರಿಯಲ್ ಎಸ್ಟೇಟ್ ಬೇರೆ ಬೇಕಾ ನಿಂಗೆ? ಏಯ್, ಈ ಪರ್ಸನಾಲಿಟಿಗೆ, ಈ ಮುಖಕ್ಕೆ, ಈ ಮೀಸೆ ಬೇರೆ ಕೇಳೇನಾ? ಅಣ್ಣ ನಾನು ಮೀಸೆನೇ ಹೊರ್ತಿನಲ್ಲ, ನಾನು ಯಾಕಣ ನಿಮ್ ರಿಯಲ್ ಎಸ್ಟೇಟ್ ಕೈ ಆಗ್ಲಿ? ಅಣ್ಣ ನಾನು ಯಾಕಣ ನಿಮಗ್ ಬೈಲಿ? ನನಗೆ ನಾನೇ ಬೈಕೋತಾ ಇದ್ದೀನಿ. ಯಾಕೆ ಹೇಳಿ? ಅಣ್ಣ ನಾನು ಬಂದು ನಿಮ್ಮ ವ್ಯವಹಾರಕ್ಕೆ ಕೈ ಹಾಕಿದಿರಲ್ಲ, ನನಗೆ ಎಷ್ಟು ಗಾಂಚಲಿರ್ಬೇಕು? ಬಿಟ್ ಕಳ್ಸ. ಅಣ್ಣ ಟಿಪ್ಸಾ ತುಂಬಾ ಚೆನ್ನಾಗಿದೆ ಅಣ್ಣ. ಎಂತ ಡೀಲ್ ಕರ್ಕೊಂಡ್ಬಿಟ್ಟಿದ್ಯಾ? ಲೋ ನಿಮಗ್ ಮಾನ ಮರ್ಯಾದಿಲ್ವಾ? ನನಗ್ ಮಾನ ಮರ್ಯಾದಿಲ್ವಾ? ಹೋಗಿ ಹೋಗಿ ಎಂತ ಚಪ್ಪರ್ಗಳ ಹತ್ರ ಕರ್ಕೊಂಡೋಗಿದಿರೋ? ಅವನ್ ಯಾರೋ ಕೆಂಗೇರಿ ಕಿಟ್ಟಿ ಅಂತೆ, ಪೆನ್ಸಿಲ್ ಮೀಸೆ ಅಂತೆ. ಕೋಟೆ ಹೆಸರು ಕೇಳಿದ್ರೇನೆ ಎಲ್ಲರೂ ಗಡ್ಡ 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 ಅಂತ ನಡುಕ್ತವ್ರೆ. ಅವನ್ ಎದುರ್ಸೋ ಪಂಟ್ರು ಯಾರು ಇಲ್ವೇನ್ರೋ? ಓಂ ಸಿದ್ಧಿ ವಿನಾಯಕ. ಅಪ್ಪ, ನನ್ನ ಗುರಿ ಸಾಧಿಸೋಕೆ ನಾನು 100 ಬಿಟ್ಟು 100ಕ್ಕೆ ಬಂದಿದ್ದೀನಿ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಛೇ, ಏನೋ ಮಾಡೋದು? ಗುರು, ಇದೆಲ್ಲ ನಮಗೆ ಬೇಕಾ? ಈ ಡೀಲ್ನ ಬಾಂಬೆಯವ್ರಿಗೆ ಒಪ್ಸೋಣ. ಮಗ, ನಮ್ಗೆ ಬಾಂಬೆಲಿ ಯಾರು ಪರಿಚಯನೇ ಇಲ್ವಲ್ಲೋ? ನೋಡ್ ಮಗ, ಇವ್ರ ತಂದೆ ಬಾಂಬೆನಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಈ ಬ್ಯಾಟ್ರಿ ಒಪ್ಸಿದ್ರೆ ಸಾಕು, ಅವನ ಕತೆ ಅಷ್ಟೇ. ಲವ್ ಏನಾದ್ರೂ ಮಾಡಿ ಲವ್ ಸಕ್ಸಸ್ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಬೆಲೆನೇ ಇರಲ್ಲ. ಮಗ, ಲವ್ ಅಲ್ಲ ಮ್ಯಾಟ್ರೋ. ಹುಡುಗಿರಿಂದ ಸುತ್ತಿ ನಾಯಿ ತರ ಅಲ್ದು ಶೋ ಕೊಟ್ಟಿ ಅವ್ರ ತಲೆ ಕೆಡಿಸಿ ಅವ್ರನ್ನ ಪಟಾಯಿಸೋದು ಮಾತ್ರ ಗೊತ್ತಾ? ಅವಾಗಿಂದ ಕೇಳಿಸ್ಕೊಂತಾ ಇದ್ದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಅಷ್ಟೊಂದು ದಿಲ್ಲಲ್ಲಿ ದಮ್ಮಿದ್ರೆ ಎತ್ತಾಕೊಂಡು ಮದುವೆ ಮಾಡ್ಕೊಳ್ಳು.
ಲವ್ ನಂದೊಂಥರ ಡಿಫ್ರೆಂಟ್ ಲವ್. ನಿನಗೆ ದಿಲ್ಲಲ್ಲಿ ದಮ್ ಇದ್ರೆ ಅವ್ರ ಅಣ್ಣಂದಿರ್ನ ಹೊಡೆದು ಅವಳು ನೆತ್ತಾಕೊಂಬರಕ್ಕಾಗುತ್ತಾ? ಹಾ, ನಿಮ್ಮಲ್ಲಿ ನಿಯತ್ ಅನ್ನೋದಿದ್ರೆ ನಾನೇ ತಕೊಂಬರ್ತೀನಿ. ಪಾರ್ಟಿ ಯಾರು ಅಂತ ಬಾಯಲ್ಲಿ ಹೇಳೋದು ಬೇಡ, ಡೈರೆಕ್ಟ್ ಆಗಿ ತೋರ್ಸಣ. ಓನ್ ರಾವ್ದು ಆದಿದು ಅಣ್ಣ ಅವ್ನು 3 ಕೊಟ್ಟಿದ್ದೆ ಅಣ್ಣ. ಅವ್ನು ಕಿಟ್ಟಿದ್ದು ಅಣ್ಣ ಅವನೊಂದು ಕೊಟ್ಟಿದ್ದೆ. ಇವಂದೇನಾಯ್ತು? ಅಣ್ಣ ಹೋಗಿದ್ದಣ್ಣ. ಅಣ್ಣ ನಾಳೆ ಕೊಡ್ತೀನಿ ಅಂತ ಹೇಳಿದೆ ಅಣ್ಣ. ಏನ್ ಮಾಡ್ತಾ ಇದ್ದೆ ಮಾಮಜ್ಜ ನೀನು? ಎಲ್ಲ ವಿಷಯದಲ್ಲೂ ನಾವಿಬ್ರು ಸರಿಸಮ. ಎದ್ದೋಳ ಮೇಲೆ ಇಲ್ಲಿ ಕೂತ್ಕೋ. ಕೋಟೆ, ನಾವು ಎಷ್ಟೋ ಡೀಲ್ಗಳನ್ನ ಒಪ್ಕೊಂಡು ಎಲ್ಲ ಸಕ್ಸಸ್ ಮಾಡಿದ್ದೀವಿ. ಆದರೆ ಕೆಲವೊಂದು ಡೀಲು ಸಕ್ಸಸ್ ಮಾಡೋಕ್ಕಾಗಲಿಲ್ಲ. ಒಂದು ಡೀಲ್ನಲ್ಲಿ ನಮ್ಮವರ ಕಾಂಪಿಟೇಷನಲ್ಲಿ ಒಬ್ಬ ಎಂಟ್ರಿ ಆದಮೇಲೆ 2 ವರ್ಷ ನಾವು ಅಪ್ಸ್ಕೊಂಡಾಗಿದ್ವಿ, ಗೊತ್ತಾ? ನಾವು ಇತ್ತೀಚೆಗೆ ಕೋಟ್ಯಾಧಿಪತಿಗಳು. ಆದರೆ ಅವನು ನಮ್ಗಿಂತ ಮುಂಚೆ ಕೋಟಿ ನೋಡ್ದವನು. ನಮ್ಮನ್ನ ಬೀದಿ ನಾಯಿ ಥರ ಕೇವಲವಾಗಿ ನೋಡ್ತಾನೆ. ಹೌದು, ಅವನ ಮಗನನ್ನೇ ನಿನ್ ತಂಗಿ ಮೇಲೆ ಚೂ ಬಿಟ್ಟಿರೋದು. ಲವ್ ಅವತ್ತಲ್ಲ ಹೊಡೆದಿದ್ದು, ಇವತ್ತು ನನ್ನ ಮೇಲೆ ಕೈ ಇಡೋ ನೋಡೋಣ. ಸುಮ್ಮನೆ ಇದ್ರೇ ನಾನು ಬಿಡಲ್ಲ. ನೀನು ಬೇಕು ಅಂತ ಇದೆಯಾ? ನಿನ್ನ ಆಸೆ ನಾನು ಯಾಕೆ ನಿರಾಸೆ ಮಾಡಲಿ? ತಗೋ. ಲವ್ ಅವನು ಹಂಗೆ ಹಾಕೊಂಡು ಹೊಡಿತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ. ಕಾರ್ಕಿ ಕೊಡು. ಲೋ ಎಲ್ಲೋ ಅವಳು? ಹಾ, ಲೋ ಬೇಕೂಪ, ತಂದಿರೋದು ಕಳ್ತನದ ಮಾಲು. ಹೋಗಿ ಡಿಕ್ಕಿ ಓಪನ್ ಮಾಡಿ ನೋಡು. ಏಯ್ ಥೂ, ನನ್ ಕಿಡ್ನಾಪ್ ಮಾಡ್ದವನೆಲ್ಲೋ. ಜಾಸ್ತಿ ಕೂಗಾಡ್ಬೇಡ. ನೋಡ್ತಿಂದನೇ ಹುಡುಗರು ತಲೆ ಕೆಡಿಸಿ ಅವ್ರಿಗೆ ಪ್ರೀತಿ ಬಲೆ ಬೀಸಿ ಅಣ್ಣ ತಮ್ಮಂಗೆ ಗೊತ್ತಾದ ಮೇಲೆ ಪ್ರೀತಿಗೆ ಬೆಲೆ ಕೊಡದೆ ಪ್ರೀತಿ ಮಾಡಿದ ಹುಡುಗಂಗೆ ತಲೆ ಕೆಡಿಸಿ ಗೊಬ್ಬರ ಮಾಡಿ ಅವ್ರು ಒದೆ ತಿಂದು ಸಾಯೋದು ನೋಡೋದಕ್ಕೆ ನಿಮ್ಗೆ ಅದೆಂಥ ಖುಷಿ ಕಣ್ರಿ. ನಿನ್ನ ಲವರ್ ಜೊತೆ ಆರಾಮಾಗಿ ಸೇರ್ಕೊ. ನಿಮ್ಮಿಬ್ರ ಮಧ್ಯೆ ಯಾರೇ ಬಂದರೂ ಪ್ರಾಣ ಕೊಟ್ಟು ಕಾಪಾಡೋದಕ್ಕೆ ನಾನಿದ್ದೀನಿ. ಹ್ಯಾಟ್ಸ್ ಆಫ್ ಟು ಯುವರ್ ಟ್ಯಾಲೆಂಟ್. ನನಗೆ ಗೊತ್ತಿಲ್ಲದೆ ನನ್ನ ಕಿಡ್ನಾಪ್ ಮಾಡಿಬಿಟ್ಟೆ ಅಲ್ವಾ? ಆದರೆ ನಾನೀ ಗುಗ್ಗುನ ಲವ್ ಮಾಡ್ತಿಲ್ಲ, ಅವನೇ ನನ್ನ ಲವ್ ಮಾಡ್ತಿರೋದು. ನನ್ನ ಕಿಡ್ನಾಪ್ ಮಾಡೋಕ್ಕೆ ಮುಂಚೆ ನೀವು ಕೇಳಿದ್ದಿದ್ರೆ ನಿಮ್ಮ ಈ ಟ್ಯಾಲೆಂಟ್ ಇಷ್ಟು ವೇಸ್ಟ್ ಆಗ್ತಿರ್ಲಿಲ್ಲ. ಅವನದು ಒನ್ ಸೈಡ್ ಲವ್ವು. ಏಯ್, ಏನೋ ಈ ಹುಡುಗಿ ಹೇಳ್ತಾ ಇರೋದು?
ಎತ್ತಾಕೊಂಡ್ ಬಂದ್ಮೇಲೆ ನಿನ್ ಕೆಲ್ಸ ಮುಗೀತು. ಹೋಯ್ತಾ ಇರು. ಸಾಕು. ಐ ಆಮ್ ಸಾರಿ. ನೀವು ಕಾರಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮನೆಗೆ ನಾನೇ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀನಿ. ಏಯ್ ಏಯ್, ಇವಳು ಅಣ್ಣ ಬರೀ ಸ್ಯಾಂಪಲ್ ಕೊಡ್ತಿತ್ತು, ಆದ್ರೆ ನಾನು ಸ್ಕೂಲ್ನಲ್ಲಿ ಓದುವಾಗಲೇ ನಿನ್ನೆಷ್ಟು ಇಷ್ಟಪಟ್ಟಿದೆ ಗೊತ್ತಾ? ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಕಣೋ. ನಾನು ಇನ್ನೂ ಯಾರಂತ ಗೊತ್ತಾಗಿಲ್ವಾ ನಿಂಗೆ? ನಂಗೆ ಗೊತ್ತಿಲ್ದಂಗೆ, ನಮ್ಮ ಅಣ್ಣಂಗೂ ಗೊತ್ತಿಲ್ದಂಗೆ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ಯಾ. ಐ ಅಪ್ರಿಷಿಯೇಟ್ ಯುವರ್ ಟ್ಯಾಲೆಂಟ್. ಆದರೆ ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಅಂತ ತಿಳ್ಕೊಬೋದಾ? ನಾನು ಯಾವಾಗಲೂ ಆಗಬೇಕಾಗಿರೋ ವಿಷಯ ಮಾತ್ರ ಮಾತಾಡೋದು, ನಡೆದು ಮುಗಿದ ವಿಷಯ ಎಲ್ಲ ಮಾತಾಡಲ್ಲ. ನಾನು ಯಾವ ಥರ ಕಾಣ್ತೀನೋ ಅದು ನಿಮಗೆ ಬಿಟ್ಟಿದ್ದು. ಡ್ರೈವಿಂಗ್ ಟೈಮಲ್ಲಿ ಜಾಸ್ತಿ ಮಾತಾಡಬಾರ್ದು. ಈ ಕೋಟೆ ಒಳಗೆ ಬಂದಾಗ ನನ್ನ ತಂಗಿ ಜೊತೆ ಬಂದೆ ತಾನೇ? ಹಾಗಿದ್ಮೇಲೆ ನನ್ನ ತಂಗಿ ಹ್ಯಾಕ್ ಮಿಸ್ ಆದ್ಲೋ? ನಾ ಅದು ತಂಗಿನ ಕರ್ಕೊಂಡು ಒಳಗಡೆ ಬರ್ಬೇಕಾದ್ರೆ ಒಂದು ಕಾರ್ ಫಾಲೋ ಮಾಡ್ಕೊಂಡು ನಮ್ಮಿಂದ ನೀವು ಕೋಟೆ ಒಳಗಡೆ ಬಂತಣ. ಅದೇನೋ ನಿಮಗೆ ಡೀಲ್ ಕೊಡೋಕೆ ಬಂದಿರ್ಬೇಕು ಅಂದ್ಕೊಂಡು ಕೇರ್ಲೆಸ್ ಮಾಡ್ದಣ. ಅದೇನೋ ನಾನು ಮಾಡಿದ ತಪ್ಪು. ಯಾವ ಕಾರೋ? ನಂಬರ್ ಗೊತ್ತೇನೋ? ಯಶಸ್ವಿನಿ, ಎಲ್ಲಮ್ಮ ಹೋಗಿದ್ದೆ ನೀನು? ಅಣ್ಣ ಅಣ್ಣ, ಇವರೇ ನಾನು ಕಿಡ್ನಾಪ್ ಮಾಡಿದ್ದು. ಬೇಡ, ಇವರೇ ನಾನು ವಾಪಸ್ ಕರ್ಕೊಂಬಂದಿದ್ದು. ನೋಡಿ, ಇವಳನ್ನ ಕಿಡ್ನಾಪ್ ಮಾಡಿದ್ದು ನಾನೇ. ಕಾರಣ ಲವ್. ನಾನು ಲವ್ ಸಪೋರ್ಟ್ ಮಾಡ್ತೀನಿ, ಆದರೆ ಕಿಡ್ನಾಪ್ ಮಾಡೋದ್ಮೇಲೆ ಗೊತ್ತಾಯ್ತು ಇವಳ್ದು ಒನ್ ಸೈಡ್ ಲವ್ ಅಂತ. ತಪ್ಪು ನಂದೆ, ಅದಕ್ಕೆ ವಾಪಸ್ ಕರ್ಕೊಂಬಂದಿದ್ದು. ನನಗೆ ಪ್ರಾಣ ಭಯ ಇಲ್ಲ. ನಾನು ಹುಡ್ಕೊಂಬಂದರ ಹೆಸರು ಕೇಳಿದ್ರೆ ನಿಮಗೆ ಮೀಟರ್ ಆಫ್ ಆಗುತ್ತೆ. ಯಾರವನು? ಕೋಟೆ. ಕೋಟೆನಾ ನೀನು ನೋಡಿದ್ಯಾ? ಸಿಟಿಲಿ ಕೋಟೆ ಹೆಸರು ಕೇಳಿದ್ರೆ ಎಲ್ಲರಿಗೂ ಮೀಟರ್ ಆಫ್ ಆಗುತ್ತೆ. ಕೋಟೆ ಬಗ್ಗೆ ಯಾರೂ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಆದರೆ ನನಗೆ ಗೊತ್ತು, ಇವತ್ತಲ್ಲ ನಾಳೆ ಅವ್ರನ್ನ ಭೇಟಿ ಆಗೇ ಆಗ್ತೀನಿ. ಕೋಟೆನಾ ನೀನ್ ನೋಡ್ಬೇಕಾಗಿರೋ ಅವಶ್ಯಕತೆ? ಅದನ್ನ ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಅದನ್ನ ಕೋಟೆ ಹತ್ರನೇ ಹೇಳ್ತೀನಿ. ನಾನೇ ಕೋಟೆ. ನಿನಗೋಸ್ಕರನೇ ನಾನು ಇಷ್ಟು ದಿವಸದಿಂದ ಕಾಯ್ತಾ ಇದ್ದೆ. ಯಾರೋ ನೀನು?
ಊರ್ ಬಿಟ್ಟು ಬಂದಿರೋನು. ಇದರಿಂದ ಇಬ್ರನ್ನ ಎತ್ಬಿಟ್ಟು ಬಂದಿದ್ದೀನಿ. ಪೊಲೀಸರು ನನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ನಂಗೆ ಜೈಲ್ಗೆ ಹೋಗೋಕೆ ಇಷ್ಟ ಇಲ್ಲ. ಇನ್ನು ಕೆಲವ್ರನ್ನ ಮುಗಿಸ್ಬೇಕಾಗಿದೆ. ಅಲ್ಲಿವರೆಗೂ ನಾನು ಸೇಫ್ ಆಗಿರಬೇಕು. ಅದಕ್ಕೆ ನಿಮ್ಮ ರಕ್ಷಣೆ ನಂಗೆ ಬೇಕಣ್ಣ. ನೀವೇನು ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಯಶಸ್ವಿನಿ, ನೀನು ಸ್ವಲ್ಪ ಹೋಗೋಗಮ್ಮ. ಸರಿ. ಕೋಟೆ, ಇವನ್ ಮೇಲೆ ಯಾಕೋ ನನಗೆ ನಂಬಿಕೆ ಬರ್ತಾ ಇಲ್ಲ. ನಿನಗೆ ಕೆಲಸ ಕೊಡ್ತೀನಿ, ಪ್ರಾಣ ಉಳಿಸ್ಕೊ. ಅಣ್ಣ, ನಮ್ಮ ಹತ್ರ ಒಬ್ಬ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ಲ, ಹ್ಞೂ ಅಣ್ಣ. ನಿನ್ನ ಕೈ ಚಲಕ ಏನು ಅಂತ ಅವನಿಗೆ ತೋರ್ಸು. ಆಯ್ತಣ್ಣ. Come on. Grip. Yes. Hodi. Come on, hit. No. Direct look. Yes. Force, innu force ಬೇಕು. Straight look. Direct look ನೋಡಿ. Yes. Come on, hit. ಈ ತರ ಹೊಡಿಬೇಕು. ಈ ತರ. Force ಇರಬೇಕು. ಹೊಡಿ. Yes. ಡೈರೆಕ್ಟ್ ಹೊಡಿ. ಎಸ್. ನೋ ಡೈರೆಕ್ಟ್. ಎಸ್. ಇನ್ನೂ ಫೋರ್ಸ್ ಬೇಕು. ಫೋರ್ಸ್ ಸಾಲ್ತಾ ಇಲ್ಲ. ಪ್ರೆಸ್. ಎಸ್. ಹೊಡಿ. ಫೋರ್ಸ್ ಹ್ಯಾಂಡ್ ಹೋಲ್ಡ್ ಟೈಟ್ಲಿ. ಡೈರೆಕ್ಟ್ ಹೊಡಿ. ನೋಡ್ದಾ, ಇದು ಡೈರೆಕ್ಟ್ ಹೊಡಿ. ಇನ್ನೂ ಫೋರ್ಸ್ ಬೇಕು. ಆ ಕಡೆ ಹೊಡಿ. ಹೊಡಿ. ಈಗ ಎರಡು. ಕರೆಕ್ಟ್. ನೋಡ್ದಾ, ಅದು ನೋಡ್ದೆ ಹೆಂಗಿತ್ತು ಫೋರ್ಸು. ಆ ಥರ ಇರ್ಬೇಕು ನಿಂದು ಕೂಡ. ಹೊಡಿ. ಕಮಾನ್. ಹೊಡಿ. ಕಾನ್ಸಂಟ್ರೇಷನ್ ಇರ್ಬೇಕು. ಎಸ್. ಇನ್ನೂ ಸ್ವಲ್ಪ ಈ ಕಡೆ ಬಾ. ಹೊಡಿ. ಫೋರ್ಸ್ ಕೊಡು. ಹೊಡಿ. ಹೊಡಿ. ಅದು ಇನ್ನು ಸಾಲದು. ಅದು ಕರೆಕ್ಟ್. ಎರಡಕ್ಕೆ ಹೊಡಿ. ಅದು ಈಗ ಹೊಡಿ. ಹೊಡಿ. ಅದು ಇನ್ನೂ ಫೋರ್ಸ್ ಬೇಕು. ನೋಡ್ದಾ ಹೆಂಗ್ ಬಿತ್ತು. ಒಂದು ಕಿಕ್. ಹೈಟ್. ಮೋರ್ ಹೈಟ್. ಎಸ್. ಹೈಟ್ ಇನ್ನು ಬರಬೇಕು. ಕಾನ್ಸಂಟ್ರೇಷನ್ ಇರಬೇಕು. ಹಿಟ್ ಫೋರ್ಸ್ಲಿ. ಎದ್ದಳು. ಕಮನ್ ಕಿಕ್. ಎಸ್. ಹೊಡಿ. ದಿಸ್ ಇಸ್ ಗುಡ್. ಎಸ್, ವೆರಿ ಗುಡ್. ಆ ಥರ ಇರಬೇಕು. ವೆಲ್ ಡನ್. ಗುಡ್ ಕಾನ್ಸಂಟ್ರೇಷನ್. ಡೈಲಿ ಇದನ್ನೇ ಮೇಂಟೈನ್ ಮಾಡು. ಓಕೆ, ಕಮ್ ಲೆಟ್ಸ್ ಗೋ. ನಿನ್ನ ನಿಯತ್ತಿಗೆ ನಾನು ಮೆಚ್ಕೊಳ್ತೀನಿ. ನಿನಗೆ ಬೇಕಾಗಿರೋದು ಕೆಲಸ, ನನಗೆ ಬೇಕಾಗಿರೋದು ಪ್ರಾಣ ಉಳಿಸೋವಂಥ ಒಬ್ಬ ಮನುಷ್ಯ. ನಿನ್ನ ಪ್ರಾಣ ಉಳಿಸ್ಕೊಂಡಿದ್ಯಾ ಅಂತ ಅಂದಮೇಲೆ ನನ್ನ ಪ್ರಾಣ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಬಾ ನನ್ನ ಜೊತೆ ಕೆಲಸ ಮಾಡು.
ನಾನು ಇರೋವರೆಗೂ ನೀನೇನು ಚಿಂತೆ ಮಾಡಬೇಡಮ್ಮ. ನಿನ್ನ ರ್ಯಾಗ್ ಮಾಡೋದಲ್ಲ, ನಿನ್ನ ಕಣ್ಣೆತ್ತಿ ನೋಡಿದ್ರೇನೆ ಅವ್ರ ಕಣ್ಣು ಗುಡ್ಡೆನೆ ಕಿತ್ತಾಕ್ಬಿಡ್ತೀನಿ. ಲೇ 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 ಚಿಕ್ಕ ಮಗು ಹತ್ರ ಅದು ಏನಂತ ಮಾತಾಡ್ತೀಯಲ್ಲ? ಚಿಕ್ಕ ವಯಸ್ಸಿಂದ ಹೆಗಲ ಮೇಲೆ ಹೊತ್ಕೊಂಡು ಬೆಳೆಸ್ದವನು ನಾನು. 4 ದಿನ ಅಣ್ಣಂದಿರನ್ನ ನೋಡ್ಕೊಂಡು ಹೋಗಕ್ಕೆ ಬಂದವಳೆ. ಹಾಪಿಯಾಗಿ ಇದ್ದು ಹೋಗ್ತಾಳೆ ಬಿಡು. ಮಾಮಾಜಿ, ಇವರೆಲ್ಲ ಮೆರೆದಾಡೋದು ಯಾರಿಂದ ಗೊತ್ತಾ? ನಮ್ಮಣ್ಣ ದೊಡ್ಡಣ್ಣ ಕೋಟೆ ಹೆಸರು ಹೇಳ್ಕೊಂಡು. ಕರೆಕ್ಟಾಗಿ ಹೇಳ್ದಮ್ಮ. ಯಾಕೆ ನಮ್ಗಿಲ್ವಾ? ಯಾಕೆ ಮಾಮ ನಮ್ಗಿಲ್ಲ ಅನ್ನೋ ಥರ ಹೇಳ್ತಾ ಇದೆಯಾ? ಎಸ್, ಕೋಟೆ ಸ್ಪೀಕಿಂಗ್. ಏ ಸುಮ್ಮನೆ ಮಾಮ, ತಲೆಗೆಲ್ಲ ಹೊಡಿಬೇಡ. ಯಾಕೆ ತಲೆ ಹೊಡಿತೀಯಾ? ಈ ಕೋಟೆ ಡೀಲ್ ಒಪ್ಕೊಂಡ ಅಂತಂದ್ಮೇಲೆ ಮುಂದೇನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ತಲೆಗೆಲ್ಲ ಹೊಡಿತಿಲ್ಲ ಮಾಮ. ಸುಮ್ರ ಮಾಮ, ಹಂಗೆಲ್ಲ ಮಾತಾಡ್ಬಾರ್ದು ತಂಗಿ ಮುಂದೆ. ಏನ್ ಮಾಮ ನೀನು? ಕುಡ್ಕ 1 ಸೆಕೆಂಡ್ ಮಾಮ. ಏ ಮಾಮಾಜಿ, ನೀನು ಫಸ್ಟ್ ಕುಡಿಯೋದು ಕಡಿಮೆ ಮಾಡು. ಕುಡ್ದು 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 ಲಿವರ್ ಹಾಳಾಗ್ಬಿಡುತ್ತೆ. ಏನೋ ಹೇಳ್ಬಾರ್ದಂತ ಸುಮ್ಮನೆ ಇದ್ರೆ ಏನ್ ಮಾಮಾಜಿ ನೀನು? ಛೇ 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 ಛೇ. ನಾಳೆ ತಾನೆ? ಓಕೆ ಡನ್. ಇರು, ಆಮೇಲೆ ಮಾತಾಡ್ತೀನಿ ಇರು, ಆಮೇಲೆ ಇರು, ಆಮೇಲೆ ಹೇಳ್ತೀನಿ ಇರು ನಿನ್ಗೆ. ಏನ್ರು ಹೀಗೆ ಕಿಸಿತಾ ಇದ್ದೀರಾ? ನೋಡ, ಮೊದ್ಲು ಉಳ್ಳ ಹಾಸ್ಟ್ ಬಿಟ್ಬಿಟ್ ಬಾ. ನಿನಗೆ ಡ್ರೈವ್ ಮಾಡಕ್ ಬರುತ್ತೇನಾ? ನಿಮ್ ತಂಗಿ ನಾನೇ ತಾನೇ ಕರ್ಕೊಂಬಂದ್ ಬಿಟ್ಟಿದ್ದು. ಓ ಹೌದಲ್ವಾ? ಹಲೋ, ನಾನು ಕಣ ಶೋಭಿ. ಹೇಳೋ, ಗೊತ್ತಾಯ್ತು ಹೇಳು. ಏನಾಗಬೇಕಾಗಿತ್ತು? ಲೇ, ನಿನ್ನಿಂದ ಕಿಸಿಯೋದು ಏನಿದೆಯೋ? ನನ್ನ ಮಗನ ಮೇಲೆ ಕೈ ಮಾಡಿದೀಯ. ಕೈ ಮಾಡಿ ದೊಡ್ಡ ತಪ್ಪು ಮಾಡಿದೀಯಾ. ಅಂದ್ರೆ ಬೇಟೆಯಾಡೋ ಹುಲಿನ ಕೆಣಕಿದೀಯ ಅಂತ ಅರ್ಥ. ಹೇ 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 ನೀನು ಬೇಟೆ ಆಡೋ ಹುಲಿ ಅಲ್ಲ ಕಣೋ, ಬೋನ್ನಲ್ಲಿರೋ ಇಲಿ. ನಾನ್ ಕಣೋ ರಾಜಾರೋಷವಾಗಿ ಬೇಟೆ ಆಡೋ ಹುಲಿ. ಆಗ ಸರಿ, ಹೆಂಗೂ ಮನೆ ಬಿಟ್ಟು ಆಚೆ ಕಡೆ ಬರ್ತೀಯಲ್ಲ, ಆಗ ನಿನಗೆ ಗೊತ್ತಾಗುತ್ತೆ ಬೇಟೆಯಾಡೋ ಹುಲಿ ಯಾರು ಅಂತ. ನಿನ್ನ ಮಗನ ಕೊಟ್ರು ಏಟ್ ಸಾಲದು ಅಂತ ಕಾಣುತ್ತೆ. ನಿನಗೂ ಸೇರಿಸ್ಕೊಡ್ಬೇಕೇನೋ? ಇಡೋ ಫೋನು. ಯಾರಣ್ಣ ಅದು? ಬಾಲ ಕಿತ್ತೋಗಿರೋ ಹಲ್ಲಿ ಗೋಡೆ ಎತ್ತಕ್ಕೆ ಹೇಗೆ ಒದ್ದಾಡುತ್ತೆ ನೋಡು, ಹಾಗೆ ಅರ್ಚಾಡ್ತಾ ಇದ್ದಾನೆ. ಬಾ ಹೋಗೋಣ. ಬಂದ ನೋಡ್ರೋ. ಇವನೇನೋ ನಮ್ಮ ಪಾಸ್ವರ್ಡ್ ಕೇಳಿದ್ದು? ಇವನೇ. ಒಂದ್ ನಿಮಿಷ, ನೀವ್ ಇಳಿಬೇಡಿ, ನಾನ್ ನೋಡ್ಕೊಂತೀನಿ. ಯಾರಿವನು? ಅಲ್ಲಿ ಇವನ್ ಕಡೆವನ.
ವೆರಿ ಗುಡ್. ಏನ್ ಕೋಟೆ, ನನ್ನಿಂದೇನಾದ್ರೂ ಸಹಾಯ ಬೇಕಾಗಿತ್ತಾ? ತಡ, ನೀನು ಕೋಟಿಗಿರ್ಬೋದು, ಆದ್ರೆ ನಾನು ಕೊಲೆಗಾರ. ನಾನು ಸ್ಕೆಚ್ ಹಾಕಿದ್ರೆ ಅದನ್ನ ಅನುಭವಿಸೋದಕ್ಕೆ ಯಾರು ಇರೋದಿಲ್ಲ. ಮುಚ್ಚೋ ಸಾಕು. ನಮ್ಮಂತವ್ರು ಕಾಸು ಕೊಟ್ರೇನೆ ನಿಮ್ಮಂತವ್ರು ಕೊಲೆಗಾರರಾಗೋದು. ಅದೇ ದುಡ್ಡನ್ನ ಬೇರೆಯವ್ರು ಕೊಟ್ರೆ ಅವರು ನಿನ್ನನ್ನು ಮುಗಿಸಿ ಅವರು ಕೊಲೆಗಾರ ಆಗೋಗ್ತಾರೆ. ನಿನಗೆ ದುಡ್ಡು ಕೊಡೋದು ಮಾತ್ರ ಗೊತ್ತು, ನನಗೆ ಹೇಗೆ ಮುಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೋಡ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಒಂದು ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ನೀನ್ ಜೀವಂತವಾಗಿರ್ಬೇಕು ಅಂತಂದ್ರೆ ನೀನು ನಿನ್ನ ಮಗ ಈ ಊರಲ್ಲಿ ಇರ್ಕೂಡ್ದು. ಯಾವ ಊರು ಗೊತ್ತಾ? ನಿಮಗೆಲ್ಲಿ ಪ್ರಾಣ ರಕ್ಷಣೆ ಇದೆಯೋ ಆ ಊರು. ಇಲ್ಲ ಅಂತಂದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ. ಆಯ್ತು ಸ್ವಾಮಿ, ನೋಡೋಣ. ನೋಡ, ಯಶು ನನ್ನ ತಂಗಿ ಅಂತ ಇದುವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅವನಿಗೆ ಗೊತ್ತಾಗಿದೆ ಅಂತ ಅಂದ ಮೇಲೆ ಅವನು ಬದುಕಿರಬಾರ್ದು. ಸರಿ ಅಣ್ಣ. ನಿಮಗೆ ಮಾತ್ರ ಸಂಗೀತ ನೀವು ಸುಪಾರಿ ತಗೊಂಡು ಸ್ಕೆಚ್ ಹಾಕಿ ಎತ್ತೋ ಫ್ಯಾಮಿಲಿಗೂ ಈ ಥರ ಸಂಬಂಧ ಇರ್ತವೆ ಅಂತ ಗೊತ್ತಾಗ್ಲಿಲ್ಲ. ಹಣ ತಗೊಂಡು ನನ್ನ ಫ್ಯಾಮಿಲಿನ ಅನ್ಯಾಯವಾಗಿ ಎತ್ಬಿಟ್ರಲ್ಲೋ. ನನ್ನ ಅಣ್ಣ ಮಹಾವೀರ್ನೇ ಕೊಟ್ಟಿನ ಮಾತಿನ ಪ್ರಕಾರ ನೀವು ಮಾಡಿರೋ ಕೆಲಸಕ್ಕೆ ತಕ್ಕ ಶಿಕ್ಷಣ ಕೊಡೋದಕ್ಕೇನೆ ನಾನಿಲ್ಲಿ ಸೇರ್ಕೊಂಡಿರೋದು. ಓಹೋ, ಬಿರಿಯಾನಿಗೆ ರೆಡಿ ಆಗಬೇಕಾಗಿರೋ ಕುರಿಗಳು ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚು ಮನ್ಗಿದ್ದಾವೆ. ಶಕಿ ಶಕಿ ಎದ್ದಳು. ಏನದು? ಏನಿಲ್ಲ, ನೀವೆಷ್ಟು ಅಲರ್ಟ್ ಆಗಿದ್ದೀರ ಅಂತ ನೋಡೋದಕ್ಕೆ ಬಂದೆ. ಅಲ್ಲ, ನಿಮ್ಮ ದುಶ್ಮನ್ಗಳು ನಿಮ್ಮ ನೆತ್ತದಕ್ಕೆ ಸ್ಕೆಚ್ ಆಗ್ತಿದ್ದಾರೆ, ನೀವು ನೋಡಿದ್ರೆ ಮೈ ಮರ್ತು ಮನ್ಗಿದ್ರ. ಸ್ವಲ್ಪ ಭಯ ಬೇಡ? ನೀನು ಯಾರೋ ಅದನ್ನು ಕೇಳೋಕೆ? ನಿಮ್ಮನೆ ಉಪ್ಪು ತಿಂತಿರೋನು, ಸ್ವಲ್ಪ ಹುಷಾರಾಗಿರಿ. ಗುಡ್, ವೆರಿ ಗುಡ್. ನೀಯತ್ತು ಅಂದ್ರೆ ಹೀಗಿರ್ಬೇಕು. ಅದೆಲ್ಲ ನಂಗೆ ಗೊತ್ತು, ಹೋಗ.
ಒಂದ್ಸಲ ನನ್ನ ಕೊಟ್ರಲ್ಲ, ಅದೇ ನೀವು ಮಾಡಿದ್ದು. ಯಾರು ನೀನು ಒಳಗೆ ಸೇರಿಸಿದ್ದು? ಯಾಕಿಲ್ಲಿ ಬಂದೆ? ನಿನ್ನ ಸ್ಥಾನ ಏನಿದ್ರು ಬಾಗ್ಲಿಂದ ಆಚೆ. ಈ ಮನೆ ಉಪ್ಪು ತಿಂತಾರೋ ನಾನು. ಈ ಮನೆಯವ್ರಿಗೆ ಏನು ಆಗ್ದಲೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಮಾಧಾನ ಸಮಾಧಾನ. ನಾನು ಫಸ್ಟ್ ಟೈಮ್ ನೋಡಿದಾಗ ನನ್ನ ನಿನ್ನ ಪರಿಚಯ ಇವತ್ತಿಂದಲ್ಲ ಅಂತ. ಆದರೆ ನೀನು ಇವ್ರ ಜೊತೆ ಹುಟ್ಟಿದೆಯೋ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಾನು ನಿದ್ರೆ ಮಾಡಿದ್ದೀನಿ ಅಂತ ತಿಳ್ಕೊಂಡ್ಯಾ? ನೀನು ನಮ್ಮ ಮಾಮಾಜಿ ದೊಡ್ಡಣ್ಣ ಹತ್ರ ಮಾತಾಡಿದ್ದು ನಾನು ನೋಡಿದೆ. ನನ್ನ ಚಿಕ್ಕಣ್ಣಂದಿರ ಹತ್ರ ಮಾತಾಡಿದ್ದು ನಾನು ನೋಡಿದೆ. ಇಷ್ಟೊತ್ತು ನಾನು ಯಾಕೆ ಹುಡ್ಕೊಂಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ ನನ್ನ ಮೇಲೆ ಲವ್ವಾ? ಏನ್ ಮಾಡ್ತಿದ್ಯಾ ನೀನು? ನಿಂತ್ಕೋ. ಏಯ್ ಕರಿಕೋಗ್ಲೆ, ಫಸ್ಟ್ ಟೈಮ್ ನಾನು ನಿನ್ನ ಕಾಪಾಡಿದ್ದು ಅವ್ನು ನಿನ್ನ ಲವ್ ಮಾಡ್ತಾನೆ ಅಂತ ಅಲ್ಲ. ಫ್ಯೂಚರಲ್ಲಿ ನಿನ್ನ ಮದುವೆ ಆಗಬೇಕು ಅನ್ನೋ ಆಸೆಯಿಂದ. ಇದು ಮದುವೆ ಆದ್ಮೇಲೆ ಬರೋಂಥ ಶಬ್ದ, ಈಗ ಬರಬಾರ್ದು. ನೀನು ನಿನ್ ಪ್ರಾಣ ರಕ್ಷಣೆ ಕೇಳ್ಕೊಂಡ್ ಬಂದಿದ್ಯಾ ಅಲ್ವಾ? ಪ್ರಾಣ ಉಳಿಸ್ಕೊಳಕ್ ಬಂದವನ್ಗೆ ಪ್ರೀತಿ ಬೇರೆ ಬೇಕಾ? ನಾನು ಪ್ರಾಣ ಉಳಿಸ್ಕೊಂಡ್ರದೆ ಪ್ರೀತಿಗೋಸ್ಕರ. ನಿನ್ನನ್ ಯಾರೋ ಪ್ರೀತಿಸ್ತಾರೆ? ನೋಡೋ, ಒಂದು ಮಾತು ಹೇಳ್ತೀನಿ ಕೇಳು. ದೇವ್ರ ಪೂಜೆ ಮಾಡಿ ಬಂದಿದ್ಯಾ, ಮನಸ್ಸಲ್ಲಿ ಭಕ್ತಿ ಇರಬೇಕೆ ಹೊರ್ತು ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ಯೋಚನೆ ಇರಬಾರ್ದು. ಏನ್ ಹೇಳ್ತಿದ್ಯಾ ನೀನು? ನನಗೆ ಮಾತ್ರ ನಿನ್ಮೇಲೆ ಪ್ರೀತಿ ಇದೆ ಅಂತ ಹೇಳ್ದೆ. ನಿನಗೂ ಇದೆಯೋ ಇಲ್ವೋ ಅಂತ ಅದು ನೀನು ಡಿಸೈಡ್ ಮಾಡಬೇಕು. ಆಗಲೇ ನೀನು ಮಾಡಿದ ಪೂಜೆಗೆ ಫಲ ಇದೆ ಅಂತ ಅರ್ಥ. ಪೂಜೆ ಇದಕ್ಕೇನ್ ಸಂಬಂಧ? ಸಂಬಂಧ ಇದೆ. ಮೊದಲು ನಿನ್ನ ಮನಸ್ಸಲ್ಲಿರೋ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿ ನೋಡು, ಎಲ್ಲ ಗೊತ್ತಾಗತ್ತೆ. ಯಾರು ಬೇಕಾಗಿತ್ತು? ಯಶು ನೋಡ್ಬೇಕಾಯ್ತು. ಗೇಟ್ ಓಪನ್ ಮಾಡಿ. ಯಶಿಕಾ, ಯಶಿಕಾ, ಯಶಿಕಾ. ಯಶಿಕನ್ಗೆ 3 ಜನ ಅಣ್ಣಂದಿರು ಅಂತ ತಿಳ್ಕೊಂಡಿದ್ದೆ. ಹೌದು. ತಾವು? ನಾನು ನಿಮ್ಮನೆ ಕೆಲ್ಸಗಾರ. ಓಹೋ, ಹಾಯ್ ಹಾಯ್.
ಯಾವಾಗ ಬಂದೆ? ಇವಾಗ ತಾನೇ ಬಾ, ಕೂತ್ಕೋ. ಬಂದೆ. ಅದ್ ಸರಿ, ಯಾಕೆ ಹಾಸ್ಟೆಲ್ಗೆ ಬಂದಿಲ್ಲ? ಅದೇ ಆ ಪೊರ್ಕಿ ಕಟ ಜಾಸ್ತಿ ಆಯ್ತು. ನಮ್ಮ ಅಣ್ಣಂದ್ರು ಬೇಡ ಅಂದ್ರು, ಸೊ ಬರಕ್ಕಾಗ್ಲಿಲ್ಲ ಕಣೆ. ಹೌದಾ? ಅದ್ ಸರಿ, ಅವನ್ ಯಾರೇ? ಯಾಕೆ? ಯಾಕೂ ಇಲ್ಲ, ಸುಮ್ನೆ ಕೇಳ್ದೆ. ಏಯ್, ಅವ್ನ್ ನಮ್ಮ ಮನೇಲಿ ಕೆಲ್ಸ ಮಾಡೋನ್ ಕಣೆ. ಕೆಲ್ಸ ಮಾಡೋನಾದ್ರೂ ಸಖತ್ತಾಗಿದ್ದಾನ್ ಕಣೆ. ಹೇ, ನಾನ್ ಕಾಳಕ್ಲಾ? ಹೆಣ್ಮಗಳ ನೀವು ಬರೀ ದಾದಾಗಿರೋ ಅರುಣ್ ತಂದೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು. ರೌಡಿಗಳು ಬೇಗ ಸಾಯ್ತಾರೆ, ಪೊಲಿಟಿಷಿಯನ್ಸ್ ಅಷ್ಟು ಬೇಗ ಸಾಯಲ್ಲ. ಅವ್ರ ತಂಟೆಗೇನಾದ್ರು ಬಂದ್ರೆ ಏನಾಗುತ್ತೆ? ನನ್ನ ಫ್ರೆಂಡ್ ಅರುಣ ನಿನ್ ತಂಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಸುಮ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸರಿ, ಎಲ್ಲ ಅಂದ್ರೆ ಇವನ್ನ ಇಲ್ಲೇ ಮುಗಿಸ್ರ, ಆಮೇಲೆ ಬೇಕಾದ್ರೆ ನಾವು ನೋಡ್ಕೊಳ್ಳೋಣ. ವಾರ ಎಮ್ಮೆಗಳ ವಿಕಿ, ಹೋದ್ ಕೆಲ್ಸ ಏನಾಯ್ತು? ಅಣ್ಣ, ಅವ್ರ ಅಡ್ಡಗಳೆಲ್ಲ ಸರ್ಚ್ ಮಾಡಿದೆ ಅಣ್ಣ. ಆ ಹುಡುಗರು ನನ್ನ ಕಣ್ಣಿಗೆ ಬೀಳೇ ಇಲ್ಲ. ನನ್ನ ಕಣ್ಣಿಗೆ ಸಿಕ್ಕಿದ್ರೆ ಕೈಮಾ ಮಾಡ್ಬಿಡ್ತಿದ್ದೆ ಅಣ್ಣ. ಆ ಶೋಭಿ ಇದಾನಲ್ಲ, ಅವ್ರನ್ನೆಲ್ಲ ಅಪ್ಸ್ಕೊಂಡ್ ಮಾಡ್ಬಿಟ್ಟೆನಣ್ಣ. ನಾನು ಅಡ್ವಾನ್ಸ್ ತಗೊಂಡೆ ಅಂತಂದ್ರೆ ನಿಮ್ ಡೀಲ್ ಮುಗೀತು ಅಂತ ಅರ್ಥ. ನೀವೇನು ಗಾಬರಿ ಆಗ್ಬೇಕಾಗಿಲ್ಲ. ಏನಾಯ್ತು? ಬಟ್ಟೆ ರಕ್ತ ಮಾಡ್ಕೊಂಡಿದ್ಯಾ ಇವತ್ತು? ಏನೋ ಮಾಡ್ಕೊಂಬಂದೆ? ನೆನ್ನೆ ಬಂದು ನಿಮ್ಗೆ ಆವಾಜ್ ಹಾಕ್ಬಿಟ್ಟು ಹೋದ್ನಲ್ಲ, ಅವ್ನು ಎತ್ಬಿಟ್ಟೆ. ನೀನಾಕೆ ಎತ್ತಕ್ಕೋಗಿದ್ದೆ? ನಿಮ್ಗೆ ಯಾರು ಏನು ಅನ್ಬಾರ್ದು, ನಿಮ್ಗೇನು ಮಾಡಬಾರ್ದು, ನಿಮ್ಗೇನು ಆಗ್ದಲ್ಲ ರಂಗ್ ನೋಡ್ಕೊಳ್ಳೋದೆ ನನ್ನ ಕೆಲಸ. ಇವನ್ ಯಾರಂತ ತಿಳ್ಕೊಳ್ಳೇಬೇಕು. Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc., or their promotion in any manner. ಯಜಮಾನ್ರೆ, ಯಾರು ಬೇಕಾಯ್ತು? ಭರತ್ ಬೋರನ್ ಮನೆ ಇದೇನಾ? ಬೋರನ? ಯಾವ ಬೋರ? ಅದೇ ಈ ಹಳ್ಳಿಯಲ್ಲಿ ಇಬ್ಬರನ್ನ ಎತ್ಬಿಟ್ಟು ಓಡೋದ್ನಲ್ಲ, ಆ ಬೋರ. ಆ ಥರ ಯಾರು ಇಲ್ವೇ? ಒಬ್ಬಿದ್ದ.
ಮಗನೇ ಬರೋ ಇಲ್ಲಿ. ನಾವು ಈ ಊರಿನ ಗೌಡ್ರು. ನಮ್ಮ ವಂಶದವರೆಲ್ಲ ಮಾನ ಮರ್ಯಾದೆಯಿಂದ ಬದುಕ್ತಿರೋರು. ಅಂತ ವಂಶದಲ್ಲಿ ಹುಟ್ಟಿ ನಮ್ಮ ವಂಶದ ಗೌರವನ ಹಾಳು ಮಾಡ್ತಾ ಇದೆಯಲ್ಲೋ ಯಾಕೋ? ನಾನು ಏನು ಮಾಡಿದೆ ಅಂತ ಈ ರೀತಿ ಮಾತಾಡ್ತಿದೀಯಾ? ಛೇ, ಇನ್ನೇನು ಉಳಿದಿದೆ ಮಾಡೋಕೆ? ಪ್ರೀತಿ ಪ್ರೇಮ ಅನ್ಕೊಂಡು ನಾ ಈ ಥರ ಆ ಬೋರನ್ ತಂಗಿ ಹಿಂದೆ ಬಿದ್ದಿದ್ಯಾ ಅಂತ ಊರಿನ ಜನ ಎಲ್ಲ ಅದೇ ಮಾತಾಡ್ತಿದ್ದಾರೆ. ತಲೆ ಎತ್ಕೊಂಡು ಓಡೋಕ್ಕಾಗ್ತಾ ಇಲ್ಲ. ಪ್ರೀತಿ ಪ್ರೇಮದ ಬಗ್ಗೆ ಗೊತ್ತಿದ್ರೆ ಮಾತಾಡು, ಇಲ್ಲಾಂದ್ರೆ ಸುಮ್ಮನಿರು. ಊರು ಹೋಗಂತಿದೆ, ಕಾಡ್ ಬಾ ಅಂತಿದೆ. ನಿಂಗೆ ಯಾಕೆ? ನನಗೂ ಬುದ್ಧಿ ಇದೆ, ಬದುಕೋದಂಗೆ ಅಂತ ಗೊತ್ತು. ಸುಮ್ಮನೆ ಒಂದು ಹುಡುಗಿ ನನ್ನ ಹೆಂಡತಿಯಾಗಿ ಸಿಕ್ಕೊಟ್ರೆ ನಾನು ಯಾಕೆ ಕಣ್ಕಂಡು ಹುಡುಗಿರಿಂದ ತಿರುಗಾಡಬೇಕು? ಮದುವೆ ಅಂತ ಆದರೆ ಇವಳನ್ನೇ ಆಗಬೇಕು. ಅಪ್ಪ ಅಪ್ಪ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಪ್ಪ. ಏನು ಮಗನೇ ಭಾರಿ ಖುಷಿಯಾಗಿದ್ಯಾ? ಒಂದು ಒಳ್ಳೆ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಪ್ಪ. ನಮಸ್ಕಾರ ದಣಿ. ಏನ್ ಚಿಕ್ಕ ಯಜಮಾನ್ರೆ, ದಣಿ ಮೇಲೆ ಕಾಲ ಹಾಕೊಂಡು ಮಲಗಿಬಿಟ್ಟಿದ್ದೀರಲ್ಲ, ಸರಿನಾ? ಅವ್ರ ಮೇಲೆ ಕಾಲ ಹಾಕೊಂಡು ಮಲಗಿರೋ ಈ ದೇಹಕ್ಕೆ ಜನ್ಮ ಕೊಟ್ಟರೆ ಅವರು. ಶಬ್ಬಾಷ್ ಮಗನೇ, ಗೊತ್ತಾಯ್ತೇನೋ? ಸರ್ವಾನು ನನಗೆ ಸ್ವಂತ ಅಂತ ಹೇಳ್ತಿದ್ದಾನೆ. ನೋಡೋ ಮಗ, ನಿಮ್ಮ ತಾತನ್ಗೆ ನಿನ್ನ ಮೊಮ್ಮಗನಾಗಿ ತೋರಿಸಿದ್ದೀನಿ. ನನಗೂ ಒಬ್ಬ ಮೊಮ್ಮಗ ಬೇಕು. ನೀನು ಒಪ್ಪಿಗೆ ಕೊಟ್ರೆ ಸೊಸೆ ಹುಡ್ಕಕ್ಕೆ ಈ ಊರಿನ ಗೌಡ್ರಿಗೆಲ್ಲ ವಿಷಯ ತಿಳಿಸ್ತೀನಿ. ಏನಂತೀಯ ಮಗ? ಅದೇ ಅಪ್ಪ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಷ್ಟು ಖುಷಿಯಿಂದ ಬಂದಿದ್ದೀನಿ. ನಿನ್ನೆ ಒಂದು ಸುಂದರವಾದ ಹುಡುಗಿ ನಾನು ನೋಡಿದೆ. ಹೌದಾ ಮಗನೇ? ಯಾವ ಊರಿನ ಗೌಡ್ರ ಮಗಳು ಅವಳು? ಅಪ್ಪ ಗೊತ್ತಿದೆ, ಆದರೆ ಗೊತ್ತಿಲ್ಲ. ಮದುವೆ ಆಯಿತು, ಒಬ್ಬ ಮಗನು ಹುಟ್ಟಿದ. ಅವನು ಸ್ವಲ್ಪ ಬೆಳೆದ ಮೇಲೆ ಅವನು ನನ್ನನ್ನೇ ಗದರಿಸ್ದ. ನನ್ನ ಹೆಂಡತಿ ಆದವಳು ಅವನಿಗೆ ರೆಡೇಟ್ ಬಿಟ್ಟು ಕ್ಷಮೆ ಕೇಳೋಕ್ಕೆ ಹೇಳಿದ್ಲು. ಗೊತ್ತಾ? ಅವಳು ಯಾರೋ ನನ್ನ ಮೊಮ್ಮಗಳು ಹೊಡಿಯೋಕ್ಕೆ? ಅಪ್ಪ, ನಾನು ನನ್ನ ಕನಸು ಹೇಳ್ತಾ ಇರೋದು. ನೀವ್ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ದೀರಾ? ಹೌದಲ್ವಾ? ಯಾರೋ ಹುಡುಗಿ? ಅಪ್ಪ, ಕನಸು ನನಸಾಗುವಾಗ ನಾನೇ ಹೇಳ್ತೇನೆ. ಶಿವಣ್ಣ ತಂದೆಗೆ ತಕ್ಕ ಮಗ. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ಲವ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೃಭಾರುಕ್ಮಿಮಂ. ಕುಲ ಗೋತ್ರ ಹೇಳಿಮ್ಮ. ಗೋತ್ರ ನಕ್ಷತ್ರ ಅಲ್ಲ, ದೇವ್ರಿಗೆ ಗೊತ್ತಿದೆ. ನಮ್ಮ ಅಣ್ಣ ಯಾಕೆ ಇಲ್ಲಿ ಕರ್ಕೊಂಬಂದು ಅವನ್ನೇ ಕೇಳಿ ಪೂಜೆ ಮಾಡಿ. ನನ್ನ ತಂಗಿಗೆ ಈ ಬರೋ ಮುಹೂರ್ತದಲ್ಲಿ ಮದುವೆ ಫಿಕ್ಸ್ ಆಗಬೇಕು. ಅದಕ್ಕೆ ಯಾವ ರೀತಿ ಬೇಕೋ ಅದಕ್ಕೆ ತಕ್ಕ ಹಾಗೆ ಪೂಜೆ ಮಾಡ್ಕೊಡಿ ಪೂಜಾರ್ರೆ. ಆಹಾ ಆಹಾ, ಅಷ್ಟು ಬೇಗ ಮನೆ ಬಿಟ್ಟು ಹೋಗ್ಬಿಡ್ತೀನ ನಾನು? ಆಮೇಲೆ ಇವನು ನನ್ನ ಮದ್ವೆ ಬಗ್ಗೆ ಯೋಚಿಸ್ಲಿ. ಪೂಜಾರಿಗಳೇ, ಇವಳು ಮಾತು ಕೇಳಬೇಡಿ. ಮನೆಗೆ ನಾನು ದೊಡ್ಡವನು ಹೇಳ್ತಾ ಇದ್ದೀನಿ. ಇವಳಿಗೆ ಬೇಗ ಮದುವೆ ಆಗೋದಕ್ಕೆ ಯಾವ ಗೋತ್ರ ನಕ್ಷತ್ರಕ್ಕೆ ಅರ್ಚನೆ ಮಾಡಬೇಕು ಅದನ್ನ ಮಾಡಿ ಸಾಕು. ನೀವ್ ಈ ರೀತಿ ಕನ್ಫ್ಯೂಸ್ ಮಾಡಿದ್ರೆ ನಾನಲ್ಲ, ಗಣೇಶ ಕೂಡ ಕನ್ಫ್ಯೂಸ್ ಆಗ್ಬಿಡ್ತಾರೆ. ದೇವಸ್ಥಾನ ಅನ್ನೋದನ್ನ ಮರೆತು ಮನೆಯಲ್ಲಿ ಮಾತಾಡೋ ರೀತಿ ಇಲ್ಲೂ ಮಾತಾಡ್ತೀಯಲ್ಲೇ. ಗಂಡ್ಬಿರಿ ಬಿಟ್ರೆ ಬೇಗ ಮದುವೆ ಆಗ್ಲಿ ಅಂತ ಬೇಡ್ಕೋ.
ದಿವ್ಯಾ ಯಾಕಮ್ಮ? ಅಣ್ಣ, ಎಂಜಿಲ್ ತಿನ್ನೋ ನಾಯಿ ನರಿಗಳೆಲ್ಲ ದೇವಸ್ಥಾನಕ್ ಪೂಜೆ ಮಾಡೋಕ್ ಬಂದ್ರೆ ಆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ಕೊಂಡಿದ್ಯಾ? ಹ? ಸುಮ್ಮನೆ ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ಲ ಜಗಳ ತಂದಿಡ್ತಾ ಇದೀಯಾ? ಸುಮ್ಮನೆ ಬರೇ. ಬರೋಣ. ದೇವಸ್ಥಾನಕ್ಕೆ ಬರೋರೆಲ್ಲ ದೇವ್ರು ನಂಬ್ಕೊಂಡೇ ಬರೋದು. ಜ್ಞಾನ ಭಕ್ತಿ ದೇವ್ರ ಮೇಲಿದ್ರೆ ನಾಯಿ ನರಿಗಳೆಲ್ಲ ಕಣ್ಣಿಗೆ ಕಾಣಿಸೋದೇ ಇಲ್ಲ. ದೇವಸ್ಥಾನ ಕಟ್ಟಿರೋದು ಮನುಷ್ಯ, ಅವನಿಗೆ ಬೇಕಾಗಿರೋದು ಭಕ್ತಿ. ನಿನ್ನ ಜ್ಞಾನ ಆ ದೇವ್ರ ಮೇಲಿದ್ಯೋ ಇಲ್ಲ ಮನುಷ್ಯರು ಮಾತಾಡೋ ಮಾತಿನ ಮೇಲಿದ್ಯೋ ಅನ್ನೋದನ್ನ ನೀನೇ ತಿಳ್ಕೊ. ಬಮ್ಮ. ಕಾ 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 ತಾತ ತಾತ ತಾತ. ಓಹೋ ನೀನಾ? ಸುಮ್ನೆ ಕಾ 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 ಅಂತ ಕೂಗಿ ತಾತಂಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಹಾಗಲ್ಲ ಕಣೆ, ನಿಮ್ ತಾತನ್ಗೆ ನನ್ ಕೈ ಊಟದ ರುಚಿ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ಊಟಕ್ಕೆ ಕರಿತಾ ಇದ್ದೀನಿ. ಮತ್ತೆ ನೀನ್ ಇಷ್ಟು ಕರೆದ್ರು ತಾತ ಬರ್ಲೇ ಇಲ್ಲ? ಬರ್ಲಿಲ್ಲ ಅಲ್ವಾ? ಈಗ ಕರಿತಿ ನೋಡು, ಬಂದೇ ಬರ್ತಾರೆ. ಕಾ ಕಾ ನೋಡ್ದ? ಅಜ್ಜಿ, ನನ್ಗೆ ಇಷ್ಟೊಂದ್ ಜನ ತಾತಂದ್ರ? ಅಯ್ಯೋ ಹುಚ್ಚಿ, ಅವರೆಲ್ಲ ನಿಮ್ ತಾತನ ಗೆಳೆಯರು. ಆಗಾಗ ನಿಮ್ ತಾತನ ಜೊತೆಗ್ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು ಕಣೆ. ನನ್ ಕೈ ರುಚಿ ಹಂಗೆ. ಅಜ್ಜಿ, ಇಷ್ಟೊಂದ್ ಕಾಗೆಯಲ್ಲಿ ನಮ್ ತಾತ ಯಾರು? ಅಲ್ಲಿ ನೋಡಲ್ಲಿ, ನಿಮ್ ತಾತ ಕಪ್ಪಗೆ ಉದ್ದ ಇದೆಯಲ್ಲ, ಅವ್ರು ಕಣ್ಣು ಹೊಡಿತಾರ ನೋಡು. ಅದು ನಿನ್ನ ನೋಡಿ ಕಣ್ಣು ಹೊಡಿತಾ ಇಲ್ಲ. ಸತ್ತು ಕಾಗೆ ರೂಪದಲ್ಲಿ ಬಂದ್ರು ಅನ್ನ ತಿನ್ಸಿ ಸಾಯ್ಸಕ್ ನೋಡ್ತಿದ್ಯಲ್ಲ, ಜಾಗ ಖಾಲಿ ಮಾಡು ಅಂತ ಕಣ್ಣು ಹೊಡಿತಾ ಇದೆ. ಆಹಾ ಹಾ ಹಾ ಆಹಾ, ಜೀವಂತವಾಗಿರೋವಾಗ ಅಡ್ಗೆ ಮಾಡಿ ಹಾಕಿದ್ರೆ ತಿನ್ಲಿಲ್ಲ. ಈಗ ತಿನ್ನು ಅಂದ್ರೆ ನಿನ್ಗೇನ್ ರೋಗ ಬಂದಾಯ್ತ ಅಂತೀಯಲ್ಲ. ಅಪ್ಪಾಜಿ, ಅಪ್ಪಾಜಿ ಸಿಕ್ಬಿಟ್ಲು. ಅಪ್ಪಾಜಿ ಸಿಕ್ಬಿಟ್ಲು. ಏನೋ ಮಗನೆ ಖುಷಿಯಾಗಿದ್ಯಾ? ಈ ಮದ್ವೆ ಒಂದಾಗ್ಬಿಟ್ರೆ ನಿನ್ನ ಮಾತು ನಾನು ಮೀರಲ್ಲ. ಮೊಮ್ಮಕ್ಳನ್ನ ನೋಡೋ ಜವಾಬ್ದಾರಿ ನಿಂದು. ನೀವೇನಂತೀರೋ ಬಿಡ್ತೀರೋ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ಆರಾಮಾಗಿದ್ಬಿಡ್ತೀವಿ. ತುಂಬಾ ಸಂತೋಷ ಮಗ. ಯಾವ ಗೌಡ್ರ ಮಗಳು? ಅಪ್ಪ, ಗೌಡನ ಮಗಳ. ಛೇ, ಈ ಗೌಡನ ಮನಸ್ಸನ್ನ ಗೆದ್ದವಳು. ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಲೈಫ್ನಲ್ಲಿ ನಿಮ್ಮ ಥರ ಹುಡುಗಿ ಪ್ರೀತಿ ಪ್ರೇಮ ಅನ್ನೋದು ಸಿಕ್ಬಿಟ್ರೆ ನನ್ನ ಆಸ್ತಿ ಅಂತಸ್ತೆಲ್ಲ ಬಿಟ್ಟು ನಿನ್ನ ಜೊತೆಲೇ ಇರ್ತೇನೆ. ನೀವು ಹ್ಞೂ ಅಂತ ಅಂದರೆ ಮನುಷ್ಯ ನಾನು, ನೀವು ಹ್ಞೂ ಅಂತಂದರೆ ದೇವದಾಸ ನಾನು. ಏನು? ನಾನು ಹೂ ಅಂದ್ರೆ ಮನುಷ್ಯ, ಹೂ ಅಂದ್ರೆ ದೇವದಾಸನಾ? ನಾನು ಹೂ ಅಂದ್ರೂ ನೀನ್ ಮನುಷ್ಯ ಅಲ್ಲ. ಇನ್ ನಾನು ಹೂ ಅಂತ ಹೇಳ್ಬೇಕಾಗೇ ಇಲ್ಲ, ನೀನು ದೇವದಾಸನೇ. ಹಂಗಾದ್ರೆ ನಾನು ಹಿಂಗೆ ಇರ್ಬೇಕಾ? ನಿನಗ್ ಧೈರ್ಯ ಇದ್ರೆ ನಿಮ್ಮಪ್ಪನ ನಮ್ಮ ಅಣ್ಣನ ಹತ್ರ ಹೆಣ್ ಕೇಳಕ್ ಕಳ್ಸು. ಅವ್ರು ಒಪ್ಪಿದ್ರೆ ಹೆಣ್ಣಾದ್ ನಾನು ನಿನ್ನಂತ ಕಷ್ಟಗಳ ಜೊತೆ ಸಂಸಾರ ಮಾಡಕ್ ರೆಡಿಯಾಗಿದ್ದೀನಿ. ನಾನು ಹೇಳೋದು ಗಮನ ಇಟ್ಟು ಕೇಳು. ನಾನು ಸಂತೋಷವಾಗಿ ಬಾಳ್ಬೇಕು ಅನ್ಕೊಂಡಿದ್ದೀನಿ. ಹಣವಂತರು ಹಣವಂತರ ಜೊತೆ ಸೇರೋದು ದೊಡ್ಡ ವಿಷಯ ಅಲ್ಲ. ಬಡವರು ಹಣವಂತವ್ರನ್ನ ಮದುವೆ ಆಗ್ಬಿಡ್ತಾರೆ, ಆದ್ರೆ ಹಣವಂತರು ಬಡವರನ್ನ ಮದುವೆ ಆಗ್ಬೇಕು ಅಂತ ಕನಸಲ್ಲೂ ಅಂದ್ಕೊಳ್ಳಲ್ಲ. ಇಟ್ಕೊಬೇಕು ಅಂತ ಅನ್ಕೊಂತವ್ರೆ.
ಆದ್ರೆ ನನಗೆ ಇಟ್ಕೊಬೇಕು ಅನ್ನೋ ಆಸೆ ಇಲ್ಲ. ಹೆಣ್ತಾಗಿ ಕಟ್ಕೊಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಿನ್ ಮದ್ವೆ ಆಗಿ ಒಬ್ಬ ಪುರ್ಕಿ ಲುಚ್ಚ ಲೋಪರ್ನ ಹುಟ್ಟಿಸ್ಬಿಟ್ಟಿದೀಯ. ನನ್ನ ಮಕ್ಕಳು ನಂತರ ಇರಬಾರ್ದು. ನಾ ಮದ್ವೆ ಆಗ ಆ ಹುಡುಗಿ ಸಂಸ್ಕಾರಸ್ಥಳು. ಅವಳು ಹೊಟ್ಟೆಯಲ್ಲಿ ನನಗೆ ಹುಟ್ಟ ಮಕ್ಕಳು ಹೇಗಿರ್ತಾರೆ ಗೊತ್ತಾ? ಸತ್ಯ ಧರ್ಮ ಶಾಂತಿನ ಹಂಚ್ಕೊಂಡು ಹುಟ್ಟಬೇಕು ನಮ್ಮ ವಂಶದ ಮಕ್ಕಳು. ನೀನೇನಾದ್ರೂ ನನಗೆ ಅವಳನ್ನ ಮದುವೆ ಮಾಡಿಕೊಟ್ಟಿಲ್ಲ ಅಂದ್ರೆ ಅಷ್ಟೇ, ಹೋಗಿ ಏನ್ ಕೇಳ್ತೀಯೋ ಇಲ್ವಾ? ಆಯ್ತಪ್ಪ, ನೀನ್ ಹೇಳ್ದಂಗೆ ಹೋಗ್ತೀನಿ. ಗೌರಿ ಗೌರಿ ನಿಂತ್ಕೋ. ಗೌರಿ ಒಂದು ನಿಮಿಷ. ನಾನು ನಮ್ಮ ತಂದೆನ ಒಪ್ಪಿಸಿ ನಾಳೆ ನಮ್ಮ ತಂದೆ ಜೊತೆಗೆ ನಿಮ್ಮ ಮನೆಗೆ ಬರ್ತಿದ್ದೀನಿ, ಇನ್ನು ಹೆಣ್ಣು ಕೇಳೋಕೆ ಅಂತ. ಮಾಡ್ತೀನಿ ಗೌರಿ. ಬೋರಾ ಬೋರಾ ಎಲ್ಲಿದ್ದೀಯೋ? ಬೋರಾ ಬೋರಾ ಬೋರಾ. ಏನವ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಕಣೋ. ಆ ತಿರ್ಬೋಕಿ ಊರ್ ಗೌಡನ್ ಮಗ ಇದ್ದಾನಲ್ಲ, ಅವನು ನಿನ್ ತಂಗಿ ದಿವ್ಯಾ ಹತ್ತತ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ನಾಳೆ ನಮ್ಮ ಮನೆಗೆ ಹೆಣ್ಣು ನೋಡೋದಕ್ಕೆ ಕಳಿಸಿ ಅಂತ ಹೇಳ್ತಿದ್ಲು. ಅವಳ ತಲೆಯಲ್ಲಿ ದೆವ್ವ ಕೂತಿದೆ. ಅವಳು ಬಂದ ತಕ್ಷಣ ಅವಳ ತಲೆಯಲ್ಲಿರೋ ದೆವ್ವ ಬಿಡಿಸು. ಬಿಡಿಸ್ತೀನಿ. ಹಾ, ಅವಳೇ ಬಂದ್ಲಲ್ಲ. ದಿವ್ಯಾ, ಬಾಮ್ಮ ಇಲ್ಲಿ. ನೀನು ಊರ್ ಗೌಡನ ಮಗನ ಜೊತೆ ಮಾತಾಡ್ತಾ ಇದ್ದೀಯಂತೆ? ಹೌದಣ್ಣ, ಜಮೀನ್ ಕೆಲಸ ಎಲ್ಲ ಮುಗಿಸಿ ದಾರಿಯಲ್ಲಿ ಬರೋವಾಗ ಊರಿನ ಗೌಡ್ರ ಮಗ ಸಿಕ್ದ. ನನ್ನ ಮದುವೆ ಆಗೋಕೆ ಇಷ್ಟನಾ ಅಂತ ಕೇಳ್ದ. ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ಅಜ್ಜಿ ಇದ್ದಾರೆ, ತಾಯಿ ಇದ್ದಾರೆ. ಜನ್ಮ ಕೊಟ್ಟು ತಂದೆ ಇಲ್ದಿದ್ರು ಆ ಸ್ಥಾನದಲ್ಲಿ ಅಣ್ಣ ಇದ್ದಾನೆ. ಅವನು ಯಾರಿಗೆ ಬೆರಳು ಮಾಡಿ ತೋರಿಸ್ತಾನೋ ಅವ್ರ ಜೊತೆ ಬಾಳೋಕೆ ನಾನು ಸಿದ್ಧ ಅಂತ ಹೇಳಿದ್ದೀನಿ. ಈ ಮಾತು ಅವನಿಗೆ ಮಾತ್ರ ಅಲ್ಲ ಅಣ್ಣ, ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಇದೇ ಮಾತು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಒಳ್ಳೆ ವಿಷಯ ಮಾತಾಡಕ್ ಬಂದಿದ್ದೀವಿ, ಒಳಗಡೆ ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ನಾವು ಈ ಊರಿನ ಗೌಡ್ರು. ಎಷ್ಟೇ ದೊಡ್ಡ ಗೌಡ್ರಾದ್ರೂ ಒಂದ್ ಮದ್ವೆ ಅಂತ ಬಂದ್ಮೇಲೆ ಹೆಣ್ಣೆತ್ತೋರ್ ಮನೆಗೆ ಹುಡ್ಕೊಂಡು ಬಂದು ಸಂಬಂಧ ಮಾತಾಡೋದು ಧರ್ಮ. ನನ್ನ ಮಗನ್ಗೆ ಈ ಮನೇಲಿರೋ ದಿವ್ಯಾ ಅನ್ನೋ ಹುಡುಗಿನ ಸಂಬಂಧ ಮಾತಾಡಕ್ ಬಂದಿದ್ದೀವಿ. ನಿಮ್ಗೆ ಒಪ್ಗೆನಾ? ಸಂಬಂಧಗಳ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಅಂದ್ರೆ ನಮ್ಗೆ ಒಪ್ಪಿಗೆನೆ. ಆದ್ರೆ ಒಂದು ವಿಷಯ ನಾನೇನ್ ಹೇಳ್ತೀನಿ ಅಂದ್ರೆ, ಬೋರಾ, ಒಂದು ನಿಮಿಷ. ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಸರಿ ಹೋಗುತ್ತಾ? ಸರಿಯಾಗಿ ಹೇಳಿದ್ರೆ ಖಂಡಿತ ಸರಿ ಹೋಗಲ್ಲಮ್ಮ. ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ.
ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾವು ನಿಮ್ಮ ಮನೆಗೆ ಬಂದಿರೋದು ಹೆಣ್ಣು ಕೇಳಕ್ಕೇನೆ. ದಯವಿಟ್ಟು ನನ್ನ ಮಾತನ್ನು ನಂಬಿ. ನನ್ನ ಮಗನ್ಗೆ ಒಳ್ಳೆ ಬಾಲ್ ಸಿಗುತ್ತೆ ಅಂತಂದ್ರೆ ಸಿಕ್ಕಿದ್ರೆ ಅವನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನನ್ನ ಮಗನಿಗೆ ಈ ಮನೆ ಮಗಳನ್ನ ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ಅವಳನ್ನೇ ನೆನೆಸ್ಕೊಂಡು ಹುಚ್ಚ ಆಗ್ಬಿಡ್ತಾನೆ. ಯಾಕೆ ಎಲ್ಲರೂ ಸುಮ್ಮನೆ ಇದ್ದೀರಾ? ಏನಾರು ಮಾತಾಡಿ. ನೀವು ನಾವು ಎಲ್ಲರೂ ಇದೇ ಊರಲ್ಲಿ ಹುಟ್ಟು ಬೆಳೆದವರು. ನೀವಾಗಿ ಮನೆ ಬಾಗಿಲಿಗೆ ಬಂದ ಮೇಲೆ ನಾವು ಒಪ್ಕೊಂತೀವಿ. ಹಾಗೆ ಅವಳ ಹಣೆಯಲ್ಲಿ ಬರೆದಿರೋದನ್ನು ಅಳಿಸೋದಕ್ಕೆ ನಾವ್ಯಾರು? ತುಂಬಾ ಸಂತೋಷ ಅಮ್ಮ. ನಿಶ್ಚಿತಾರ್ಥ ಈ ಮನೆಯಲ್ಲಿ ನಡೆಯೋದಕ್ಕಿನ್ನ ನಮ್ಮ ಮನೆ ದೇವರು ದೇವಸ್ಥಾನ ನಡೆದ್ರೆ ತುಂಬಾ ಖುಷಿ ಆಗುತ್ತೆ ತಾಯಿ. ಈ ಹುಡುಗಿ ಹಿಂದೆ ನನ್ನ ಮಗ ಬಿದ್ದಿದ್ದಾನೆ. ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗೋದು ಅಂತ ಆಟ ಹಿಡಿದಿದ್ದಾನೆ. ಅದಕ್ಕೆ ಅವ್ರ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು? ಈ ಮದುವೆ ಆಗಬಾರ್ದು, ಅವ್ರ ಕುಟುಂಬನೇ ಎತ್ಬಿಡ್ಬೇಕು. ಅದಕ್ಕೆ ಏನು ಕೊಡಬೇಕು? ಗೌಡ್ರೆ, ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಆದರೆ ಈ ಡೀಲ್ಗೆ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆಯ್ತು, ನಾನು ನನ್ನ ಕುಟುಂಬ ಚೆನ್ನಾಗಿದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾಳೆ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಮ್ಮ ನಿಧಾನ ಕತ್ರಿ, ಹುಷಾರು ಹುಷಾರು, ಮೆತ್ತಗೆ ಮೆತ್ತಗೆ. ಹಾಂ ಹಾಗೆ ಇಟ್ಕೋ ಮೇಲಿಟ್ಕೋ. ಹಾಂ ನಡಿಯಮ್ಮ ಒಳಗಡೆ. ನಿಧಾನ ನಿಧಾನ. ಒಳಗೋಗಿ ಬೇಗ ಬೇಗ. ಸ್ವಲ್ಪ ಮುಂದೆ ನಡೀರಿ, ಹಾಗೆ ನಡೀರಿ. ಏನಪ್ಪ ಇಷ್ಟೊಂದು ರಶ್ ಇದೆ? ಅವ್ರ ವಂಶ ಸರ್ವನಾಶ ಆಗಿದ್ದ ನಾನೇ ನನ್ನ ಕಣ್ಣಾರ ನೋಡಿದೆ. ಹೋಗ್ರಿ. ಅಲ್ಲಿರೋದು ಏಯ್, ನನ್ನ ಕುಟುಂಬನ ನಿರ್ವಂಶ ಮಾಡಿ ಈಗ ಅವನು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದೆಯಾ? ಇಲ್ಲಿ ಕೇಳೋ, ಅವನು ಯಾರೂ ಅಲ್ಲ, ಸ್ವಂತ ನನ್ನ ತಮ್ಮನೇ. ನಿನ್ನನ್ನು ಜೀವ ಸಹಿತ ಬಿಟ್ರೆ ತಾನೆ ನೀನು ಅವನ್ನ ವಿಚಾರಿಸ್ಕೊಳ್ಳೋದಕ್ಕೆ. ಏಯ್,
ಈ ಮಾಮಾಜಿ 2 ದಿವಸದಿಂದ ಎಲ್ಲೋದ್ನೋ? ಫೋನ್ ಮಾಡ್ತಾ ಇದ್ರೆ ನಾಟ್ ರೀಚಬಲ್ ಅಂತ ಬರ್ತಾನೆ ಇದೆ. ಅಣ್ಣ ನನಗೆ ಯಾಕೋ ಆ ರವಿ ಮೇಲೆನೇ ಡೌಟ್ ಅಣ್ಣ. ಅವನೇನಾದ್ರೂ ನಮ್ಮ ಮಾಮಾಜಿನ ಅಣ್ಣ ಒಂದು ನಿಮಿಷ, ಸುಮ್ಮನೆ ಅವನ ಯಾವಾಗಲೂ ಯಾಕೆ ಡೌಟ್ ಪಡಬೇಕು? ಮಾಮಾಜಿ ಅದು ಕೆಲ್ಸಕ್ಕೋಸ್ಕರ ದೂರ ಹೋಗಿರ್ಬೇಕು ಅಲ್ವಾ? ಏನು ಹೇಳ್ತಾ ಇದೀಯಾ? ಮಾಮಾಜಿ ಇದುವರೆಗೂ ನಮ್ಗೆ ಹೇಳ್ದೆ ಯಾವ ಕೆಲಸನೂ ಮಾಡಿಲ್ಲ. ನಿಮ್ಗೆ ಗೊತ್ತಿಲ್ದಲೆ ನಿಮ್ದೇ ಯಾವುದೋ ಕೆಲ್ಸಕ್ಕೆ ಹೋಗಿರ್ಬೇಕು, ಅಥವಾ ಮಾಡ್ರೋ ಪಾಪ ತೀರಿಸ್ಕೊಳಕ್ಕೆ ಯಾವುದೋ ತೀರ್ಥಯಾತ್ರೆಗೆ ಹೋಗಿರ್ಬೇಕು. ಮೊಬೈಲ್ ಸ್ವಿಚ್ ಆಫ್ ಬರೋದು ಬ್ಯಾಟ್ರಿ ಔಟ್ ಆದ್ರೇನೆ, ಆದರೆ ಮಾಮನೇ ಔಟ್ ಆದ ಅನ್ಕೊಳ್ಳೋದು ನಿಮ್ಮ ಮೂರ್ಖತನ. 2-3 ದಿನದಲ್ಲಿ ಬರ್ಬೋದೇನೋ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಏನಾಯ್ತೆ ನಿನ್ಗೆ? ಇಳಿಸ ಕೆಳಗೆ. ಏನಾಯ್ತೆ ನಿಂಗೆ? ಅಲ್ಲ ಕಣೆ, ಭರತ್ ನಿಮ್ಮ ಮನೇಲಿ ಕೆಲಸ ಮಾಡೋನು ಅಂದೆ, ಅವನೇ ನಿಮ್ಮ ಅಣ್ಣಂಗೆ ಬುದ್ಧಿ ಹೇಳ್ತಾನೆ. ಹೀ ಸೋ ಸ್ವೀಟ್, ಸೋ ಸೋ ಸ್ವೀಟ್. ಅಣ್ಣ ಯಾರಣ್ಣ? ನಮ್ಮ ಮಾಮನ ಎತ್ತಾಕಿದ್ದು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀನೋ? ನನ್ ತಲೆ ಕೆಟ್ಟು ಕೊಬ್ಬರಾಗೋಗಿದೆ. ಆ ಪೂರ್ಕಿ ರವಿ ಮೇಲೆ ನನ್ಗೆ ಅನುಮಾನ ಇದೆ 100%. ಇಲ್ಲಣ್ಣ, ಇದು ಅವನಲ್ಲ, ನನಗೆ ಗೊತ್ತು. ಮತ್ತೆ ಯಾರು ಯಾರು? ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅಂದಂಗೆ ಇದಕ್ಕೆಲ್ಲ ಕಾರಣ ಆ ಭರತ್. ಇಲ್ಲ, ಅವನು ಪ್ರಾಣ ಉಳಿಸ್ಕೊಳ್ಳಕ್ಕೆ ನಮ್ಮ ಆಶ್ರಯದಲ್ಲಿದ್ದಾನೆ. ಮಾಮೂನ್ ಪ್ರಾಣ ತೆಗಿಯಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ, ಅದು ಈ ಕೋಟೆಯಲ್ಲಿ. ಆ ಕೋಟ್ಯಾಧಿಪತಿ ರವಿನ್ ಮುಗಿಸಿದ್ರೆ ಮುಗೀತು. ಯಾಕೆ ನಗ್ತಾ ಇದೀಯಾ? ನಿನ್ನ ಗುರಿ ಇನ್ನೂ ಮುಗ್ದಿಲ್ಲ. ಅಣ್ಣ ನೀವು ಗ್ರೇಟ್ ಅಣ್ಣ. ಮಾಮಾಜಿ ಮಿಸ್ಸಿಂಗ್ ಅಂತ ಕೋಟೆ ತಿಳ್ಕೊಂಡಿದ್ದಾನೆ. ಮಾಮಾಜಿನ ನೀವು ಹೆಂಗೆ ಮಿಸ್ ಮಾಡಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಅಟೆಂಪ್ಟ್ ಮಿಸ್ಸಿಂಗ್ ಅಂತ ಅವ್ರು ತಿಳ್ಕೊಂಡಿರ್ಬೋದು, ಆದರೆ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ ಅಂತ ಆ ಕೋಟೆ ಮತ್ತು ಅವ್ರ ತಮ್ಮಂದ್ರಿಗೆ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಟಾರ್ಗೆಟು ಅವ್ರ ತಮ್ಮಂದ್ರಲ್ಲಿ ಒಬ್ಬ, ಆದರೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು, ಉಳಿದಿದ್ದು ನಂದು. ಒಂದು ನಿಮಿಷ. ಏನೋ? ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏನು ಹೇಳು? ಆ ಸಾವುಕಾರ ಹುಡ್ಗ ನಿಮ್ಮ ತಂಗಿ ಹಿಂದೆ ಲವ್ ಅಂತ ಬಿದ್ದಿದ್ರೆ ನಿಮ್ಮ ತಂಗಿ ಯಾಕೋ ನನ್ನೇ ಲವ್ ಮಾಡೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಏನೋ ಹೇಳ್ತಾ ಇದೆಯಾ ನೀನು? ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಬೇಕಾದ್ರೆ ಜೈಲ್ಗೆ ಹೋಗ್ಬಿಡ್ತೀನಿ, ಆದರೆ ಅನ್ನ ಕೊಟ್ಟ ಮನೆ ಕನ್ನ ಹಾಕೋನು ನಾನಲ್ಲ. ಬಾರೋ. ಹಾಯ್ ಮಗ. ಹಾಯ್. ಏನಮ್ಮ ಆರಾಮ? ನಂದು ಆರಾಮಿರಲಿ. ಲವ್, ನಿನ್ನ ತಂದೆ ಎಷ್ಟು ದೊಡ್ಡ ಶ್ರೀಮಂತರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈ ಲವ್ ಗಿವ್ ಎಲ್ಲ ಅವ್ರಿಗಿಷ್ಟ ಇಲ್ಲ ಕಣೋ. ಸುಮ್ಮನೆ ಆ ಹುಡುಗಿ ಹಿಂದೆ ಅಲಿಯೋದು ಬಿಟ್ಬಿಡ ಲವ್. ನಾನು ಹೇಳೋ ಸ್ವಲ್ಪ ಕೇಳೋ. ಲವ್, ನಾವೆಷ್ಟು ಆಸ್ತಿ ಇಕ್ಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಕಣೋ. ಮನ್ಸಿಗೆ ಇಷ್ಟ ಆದವ್ರನ್ನ ಮದುವೆ ಆಗಲೇಬೇಕಷ್ಟೇ. ಹಾಗಾದರೆ ನೀನು ಒಂದು ಬಡವ್ರ ಮನೆಯಲ್ಲಿ ಹುಟ್ಟಬೇಕಾಗಿತ್ತು ಕಣೋ. ಆಗ ಲವ್ಗೆ ಹುಡುಗಿ ಒಪ್ಕೋತಿದ್ಲು, ನಿನ್ನ ಮದುವೆಗೆ ತಂದೆ ತಾಯಿ ಒಪ್ಕೋತಿದ್ರು. ಆದರೆ ನಿನ್ನ ವಿಷಯದಲ್ಲಿ
ಹ್ಞೂ ಅಂತ ಆ ಹುಡುಗಿ ಹೇಳ್ಬೇಕು, ನೀನಲ್ಲ. ಬಾ ಕಾರತ್ತು, ನಮ್ಮ ಅಡ್ಡಕ್ಕೆ ಹೋಗೋಣ. ಏ ಭರತ್, ನನ್ನ ತಂಗಿನ ಮದುವೆ ಆಗ್ತೀಯನೋ? ಸಾರಿ ಅಣ್ಣ, ಆಗಲ್ಲ. ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಆ ಸಾವುಕಾರ ಹುಡುಗ ನಿಮ್ಮ ತಂಗಿ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಅವನೊಪ್ಸಿ ಅವಳನ್ನ ಮದುವೆ ಮಾಡ್ಬಿಡಿ, ನಿಮ್ಮ ತಂಗಿ ಸುಖವಾಗಿಟ್ಟಿರ್ತಾನೆ. ಅದಕ್ಕೆ ಅವ್ರು ಒಪ್ಬೇಕಲ್ಲ? ಅವಳನ್ನ ನಾನು ಒಪ್ಪಿಸ್ತೀನಿ, ಆದ್ರೆ ಆ ಸಾವುಕಾರ ಹುಡುಗನ ಮಾತ್ರ ನೀವು ಒಪ್ಪಿಸ್ಬೇಕು. ಅದಕ್ಕೆ ನೀವು ಹೋಗ್ಬಾರ್ದು, ನಿಮ್ಮ ತಮ್ಮನ್ ಕಳಿಸ್ಬೇಕು. ಅಣ್ಣ ನಾನು ಹೋಗಲ್ಲ. ಯಾಕೋ, ಏನಾಯ್ತು? ಅಣ್ಣ ಅದು ನಮ್ಮ ತಂಗಿ ವಿಚಾರದಲ್ಲಿ ಅವನಿಗೆ ಸಿಕ್ಕಲ್ಲಿ ಗೂಸ ಕೊಟ್ಟಿದ್ದೀನಿ. ಅದು ನಾನು ಹೆಂಗಣ ಮಾತಾಡ್ಲಿ, ಅವನು ಒಪ್ಕೋತಾನ? ನೋಡೋ, ಭರತ್ ಮಾತು ಮೇಲೆ ನನ್ನ ನಂಬಿಕೆ ಇದೆ. ನೀನೊಂದ್ಸರಿ ಹೋಗಿ ಕೇಳಿ ನೋಡು. ಆಯ್ತಣ್ಣ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ ಹೊರತು ಇವನ್ ಮಾತು ನಂಬ್ಕೊಂಡಲ್ಲ. ನನ್ನ ತಂಗಿ ಸುಖವಾಗಿರ್ತಾಳೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಲವ್ ಬಿಟ್ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ನೀನ್ ಯಾರು? ಲವ್ ಹುಚ್ಚ, ನಿಂದು ಒನ್ ಸೈಡ್ ಲವ್. ಅಷ್ಟಕ್ಕೂ ನಾನೀಗ ಬಂದಿರೋದು ನಿಮ್ಮ ಲವ್ ಬ್ರೇಕ್ ಮಾಡೋಕ್ಕಲ್ಲ, ನಿಮ್ಮಿಬ್ರಿಗೂ ಮದುವೆ ಮಾಡ್ಸೋಕ್ಕೆ. ಕೋಟೆ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಈಗ ನೀನು ನಿಮ್ಮ ಅಪ್ಪಂದು ಒಪ್ಕೋಬೇಕಷ್ಟೆ. ಈಗಲೇ ಹೋಗಿ ಕೋಟೆನ ಭೇಟಿ ಮಾಡಿ, ಉಳ್ದಿದ್ದನ್ನು ನಾನು ನೋಡ್ಕೊತೀನಿ. ಅರ್ಚನಾ, ನಿಂಗೇನಾಗಬೇಕಾಗಿತ್ತು? ಒಂದೇ ಮಾತಲ್ಲಿ ಹೇಳ ಅಥವಾ ಸುತ್ತಿ ಬಳಸಿ ಹೇಳ? ಒಂದೇ ಮಾತಲ್ಲಿ ಹೇಳು. ಐ ಲವ್ ಯು. ಲವ್ವಲ್ಲಿ ನಾನಾ ವಿಧ ಇದೆ. ಒಂದೇ ಮಾತಲ್ಲಿ ನಾನು ಹೇಳ್ಬೇಕು ಅಂದ್ರೆ ಐ ಲವ್ ಯಶಸ್ವಿನಿ. ಆದರೆ ಅವಳನ್ನ ಲವ್ ಮಾಡ್ತಾ ಇದ್ದಾಳು ಅಂತ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಅವಳನ್ನ ತುಂಬ ಲವ್ ಮಾಡ್ತಾ ಇದ್ದೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ನಿನ್ನ ಲವ್ ಮಾಡಕ್ ಬಂದಿಲ್ಲ ಕಣೋ. ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಲವ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ಕಣೋ. ಅದನ್ನ ನಿಮ್ಮ ಮನೇಲಿ ಒಪ್ಪಲ್ಲ ಅಂತನೂ ನನ್ಗೆ ಗೊತ್ತು. ಅದರಿಂದ ನೀವು ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ನಿಮ್ಮಿಬ್ರನ್ನ ಒಂದ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ನಿಮಿಷ, ನಿಮ್ಮ ಹತ್ರ ಒಂದು ಸತ್ಯ ಹೇಳ್ತೀನಿ. ನಾನಾಗಲಿ ಕೋಟೆ ಆಗಲಿ ನಿಮ್ಮ ತಂದೆಯವ್ರ ಹತ್ರ ಕೆಲಸ ಕಲಿತೆ ದೊಡ್ಡವರಾಗಿದ್ದೀವಿ. ಏನು ಹೇಳಕ್ಕೆ ಹೊರಟಿದ್ಯಾ? ಹೇಳಯ್ಯ. ಮದುವೆ ವಿಚಾರ ಮಾತಾಡೋದಕ್ಕೆ ಅಂತ ನಿಮ್ಮ ಮನೆ ಹತ್ರ ಒಬ್ಬ ಬಂದಲ್ಲ, ಅವ್ನ ಮಾತನ್ನ ನೀವು ದಯವಿಟ್ಟು ನಂಬೇಡಿ. ಇದೊಂಥರ ನಿಮಗೆ ಸ್ಕೆಚ್ಚು. ಆ ಹುಡುಗಿನ ಮರ್ತ್ಬಿಟ್ರೆ ನಿಮಗೆ ಒಳ್ಳೆಯದು. ಅದಕ್ಕೂ ಮೇಲೆ ನಿಮ್ಮಿಷ್ಟ.
ಅಣ್ಣ ಇಷ್ಟು ದಿವಸ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ನಲ್ಲ ಆ ಭರತ್ ಅವ್ನು ಬೇರೆ ಯಾರು ಅಲ್ಲಣ್ಣ. ನೀವು ಆ ಬೋರ್ನ ವಂಶನ ಸರ್ವನಾಶ ಮಾಡಿದ್ರಲ್ಲ, ಆ ಬೋರನ್ ತಮ್ಮನೇ ಈ ಭರತ್. ಏನು ಹೇಳ್ತಾ ಇದೆಯೋ ನೋಡಿ ಅಣ್ಣ. ಅಣ್ಣ ನಾನು ಅವತ್ತಿಂದ ಅವನ ಬಗ್ಗೆ ಹೇಳ್ತಾನೆ ಇದ್ದೀನಿ, ಆದರೆ ನೀವು ನನ್ನ ಮಾತನ್ನೇ ನಂಬಲಿಲ್ಲ. ಇವತ್ತು ಗೊತ್ತಾಯ್ತಾ ಅವನು ಯಾರು ಅಂತ? ಹೌದು ಕಣ, ನೀನು ಹೇಳಿದ್ದು 100% ಸತ್ಯ. ತಿಂದು ಮನೆಗೆ ಕನ್ನ ಬಗ್ದಿರೋವನ್ನ ಎಲ್ಲೇ ಇದ್ರು ಹುಡುಕಿ ನಾಯಿ ನರಿಗಳಿಗೆ ಕತ್ತರಿಸಿ ಸಾಕಿ. ಅಷ್ಟೊಂದು ಯಾಕೆ ಕೊರಿಸ್ತಾ ಅಂತೀರಾ? ನಾನೇ ಬಂದಿಲ್ವಾ?
ನಿಂತ್ಕೋ. ನಿಮ್ಮಣ್ಣ ಸೇಡ್ ತೀರಿಸ್ಕೊಳಕ್ಕೋಸ್ಕರ ಒಬ್ಬನ್ನೇ ಎತ್ತಿದ್ದು, ನೀವು ಉಳಿದಿದ್ದಲ್ಲ. ನಾನು ಮಾಡಿ ಮುಗಿಸಿದ್ದೀನಿ. ನೀನು ಒಬ್ಬನಾದ್ರು ಚೆನ್ನಾಗಿರು, ಹೋಗಿ ಚೆನ್ನಾಗಿರು.